ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 34ನೆಯ ವರ್ಧಂತಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಪರ್ವದಿನದಲ್ಲಿ ನಾವೆಲ್ಲರೂ ಕೂಡ ಶೃಂಗೇರಿಯಲ್ಲಿ ಆಗಮಿಸಿ ಜಗದ್ಗುರುಗಳ ಆಹ್ನಿಕ ದರ್ಶನವನ್ನು ಪಡೆದು ಕೃತಾರ್ಥರಾಗಿದ್ದೇವೆ. ಅದಾಗಿಯೂ ಕೂಡ ಜಗದ್ಗುರುಗಳವರ ಅಮೃತವಾಣಿಯಿಂದ ನಮ್ಮನ್ನು ಅನುಗ್ರಹಿಸಬೇಕಾಗಿ ಜಗದ್ಗುರುಗಳವರಲ್ಲಿ ಪುನಃ ಪುನಃ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಜಗದ್ಗುರುಗಳವರಿಗೆ ಸಮಸ್ತ ಭಕ್ತ ಕೋಟಿಯ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಅವತೀರ್ಣಶ್ಚ ಕಾಲಟ್ಯಾಂಕೇದಾರೇಂತರ್ಹಿತಶ್ಚ ಯಃ ಚತುಷ್ಪೀಠ ಪ್ರತಿಷ್ಠಾತ ಜಯತಾಚ್ಛಂಕರೋ ಗುರುಃ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ಸಮಸ್ತ ವೇದಶಾಸ್ತ್ರಗಳಲ್ಲಿಯೂ ಪ್ರತಿಪಾದಿತವಾಗಿರತಕ್ಕಂತಹ ಪರಮ ತಾತ್ಪರ್ಯದಿಂದ ಪ್ರತಿಪಾದಿತವಾಗಿರತಕ್ಕಂತಹ ಅದ್ವೈತ ತತ್ವವನ್ನು ಈ ಜಗತ್ತಿಗೆ ಉಪದೇಶ ಮಾಡಿ ಅದರ ಒಂದು ಸಾಧನಾ ಕ್ರಮವನ್ನು ಉಪದೇಶ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಅವರನ್ನು ಈ ಒಂದು ಸನಾತನ ಧರ್ಮ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಸದಾಕಾಲ ಸ್ಮರಣೆ ಮಾಡಬೇಕು. ಅವರು ತೋರಿಸಿದಂತಹ ಮಾರ್ಗವನ್ನು ತಿಳಿದುಕೊಂಡು ಸರಿಯಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ತಿಳಿದುಕೊಂಡು ಅದನ್ನು ಆಚರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡಬೇಕು. ಅವರು ಯಾವ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿದಾಗ ನಮ್ಮ ಜೀವನ ಅನ್ನುವುದು ಸಾರ್ಥಕವಾಗುತ್ತೆ. ಆ ಸಾಧನೆಯ ಒಂದು ಸಮಾಪ್ತಿ ಅನ್ನುವುದು ಯಾವಾಗ ಆಗುತ್ತೆ ಅನ್ನೋದು ಅದು ನಮ್ಮ ಕೈಯಲ್ಲಿಲ್ಲ, ಅದು ಈಶ್ವರನ ಕೈಯಲ್ಲಿದೆ. ಆದರೆ ಅದರ ಒಂದು ಪ್ರಾರಂಭವನ್ನು ಮಾಡಿ ನಾವದನ್ನು ಮುಂದುವರಿಸಿದ್ದೀವಿ ಅಂತಂದರೆ ಅಲ್ಲಿಗೆ ನಮ್ಮ ಜೀವನದ ಒಂದು ಸಾರ್ಥಕ್ಯವು ಪ್ರಾರಂಭವಾಯಿತು ಅಂತ ಅದರ ಅರ್ಥ. ಸಾಧನೆಯನ್ನು ಸಮಾಪ್ತಿ ಮಾಡಿದರೇನೇ ಜೀವನ ಸಾರ್ಥಕವಾಯಿತು ಅಂತ ಹಾಗಾಗುವುದಿಲ್ಲ. ಸಾಧನೆಯನ್ನು ಪ್ರಾರಂಭ ಮಾಡಿ ಅದನ್ನು ಮುಂದುವರಿಸಿದರೂ ಸಾಕು, ಜೀವನ ಅಲ್ಲಿಗೆ ಸಾರ್ಥಕವಾಯಿತು ಅಂತ ಅರ್ಥ. ಯಾವಾಗ ಸಾಧನೆ ಮುಗಿಯುತ್ತೆ ಅನ್ನೋದು ಅದು ಈಶ್ವರನಿಗೆ ಗೊತ್ತು. ಈಶ್ವರ ಅದನ್ನು ಯಾವತ್ತು ಸಮಾಪ್ತಿಗೊಳಿಸ್ತಾನೋ, ಯಾವತ್ತು ಅದರ ಫಲವನ್ನು ಕೊಡ್ತಾನೋ ಆ ಒಂದು ಸಮಯದಲ್ಲಿ ಅದು ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಜೀವನ ಅನ್ನೋದು ಸಾರ್ಥಕವಾಗೇ ಆಗುತ್ತೆ. ಯಾಕೆಂತಂದರೆ ಇದು ಕೆಲವು ಜನ್ಮಗಳ ಒಂದು ಪ್ರಕ್ರಿಯೆ. ಭಗವಂತನೇ ಸ್ವಯಂ ಗೀತೆಯಲ್ಲಿ ಹೇಳಿದ ಹಾಗೆ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿ ಬಹೂನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂಬುದಾಗಿ ಹೇಳಿದಂತೆ ಇದು ಕೆಲವು ಜನ್ಮಗಳ ಒಂದು ಪ್ರಕ್ರಿಯೆ. ಆದರೆ ಆ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದರೆ ಸಾಕು, ಅದರಿಂದ ನಮ್ಮ ಜೀವನ ಅನ್ನುವುದು ಸಾರ್ಥಕವಾದ ಹಾಗೆ. ಒಂದು ಸಲ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಅಂತಂದರೆ ತದನಂತರ ಯಾವ ಕಾಲದಲ್ಲಿ ಎಲ್ಲಿಗೆ ನಮ್ಮನ್ನು ಸೇರಿಸಬೇಕು, ಯಾವ ಕ್ರಮದಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು, ಲಕ್ಷ್ಯವನ್ನು ತಲುಪಿಸಬೇಕು ಅನ್ನೋದನ್ನು ಭಗವಂತನೇ ನೋಡ್ಕೊಳ್ತಾನೆ. ಇದನ್ನು ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾನ್ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನೀನಿದನ್ನು ಪ್ರಾರಂಭ ಮಾಡಿ ನಾನು ಹೇಳಿದಂತೆ ಈ ಒಂದು ತತ್ವವನ್ನು ನೀನು ಅನುಸರಿಸಿದರೆ ಕೊನೆಗೆ ನೀನು ನನ್ನಲ್ಲಿಯೇ ಬಂದು ಸೇರಿಕೊಳ್ತೀವಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂಬುದಾಗಿ ಭಗವಂತ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಇಂತಹ ಒಂದು ಸಾಧನೆಯನ್ನು ನಾವು ಪ್ರಾರಂಭ ಮಾಡಿ ಆದಿಶಂಕರ ಭಗವತ್ಪಾದಾಚಾರ್ಯರು ನಮಗೆ ತೋರಿಸಿದಂತಹ ಆ ಮಾರ್ಗವನ್ನು ಅನುಸರಣೆ ಮಾಡಿ ಗುರುವಿನ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದು ಗುರುವಿನಿಂದ ಈ ಜ್ಞಾನವನ್ನು ನಾವು ಪಡ್ಕೊಂಡಾಗ, ಗುರು ಹೇಳಿದಂತಹ ಮಾರ್ಗದಲ್ಲಿ ಹೋಗಿ ಈ ಜ್ಞಾನವನ್ನು ಪಡೆದಾಗ
ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೆ. ಅದಕ್ಕೆ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಹೇಳಿದಂತೆ ಆ ಈಶ್ವರಾನುಗ್ರಹ, ಗುರುವನುಗ್ರಹ ಈ ಎರಡೂ ಸಹ ಅತ್ಯಂತ ಅವಶ್ಯಕವಾದದ್ದು. ವಿಶೇಷವಾಗಿ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆ. ಈ ಒಂದು ಅದ್ವೈತ ತತ್ವವು ನಮಗೆ ಅರ್ಥ ಆಗಬೇಕು, ನಮ್ಮ ತಲೆಯೊಳಗೆ ಹೋಗಬೇಕು ಅಂತಂದರೆ ಅದಕ್ಕೆ ಮೊದಲನೇದಾಗಿ ಈಶ್ವರಾನುಗ್ರಹ ಅನ್ನೋದು ಇರಬೇಕು. ಈಶ್ವರಾನುಗ್ರಹ ಇದ್ದರೆ ಮಾತ್ರ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆ ಬರುತ್ತೆ. ಅದಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಕೇಳಿದರೆ, ಅಂದರೆ ಒಂದು ಈಶ್ವರಾನುಗ್ರಹ ಅನ್ನುವಂಥದ್ದು ಎಂಥದ್ದು ಅಂತ ಕೇಳಿದರೆ ಒಂದು ಬೆಳಕಿದ್ದ ಹಾಗೆ. ಆ ಬೆಳಕಿದ್ರೇ ವಸ್ತುವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಬೆಳಕಿಲ್ಲ ಅಂತಂದರೆ ವಸ್ತು ನಮ್ಮ ಎದುರುಗಡೆ ಇದ್ದರೂ ಸಹ ಅದು ಇಲ್ಲ ಅಂತ ನಮಗೆ ಕಾಣಿಸ್ತಾ ಇರುತ್ತೆ, ಇಲ್ಲ ಅದು ಇಲ್ವೇನೋ ಅಂತ ನಮಗೆ ಅನಿಸ್ತಾ ಇರುತ್ತೆ. ಆದ್ದರಿಂದ ಈ ಈಶ್ವರಾನುಗ್ರಹ ಅನ್ನುವಂತಹ ಒಂದು ಬೆಳಕು ನಮಗಿದ್ದರೆ ಮಾತ್ರ ಆ ಒಂದು ಅದ್ವೈತ ತತ್ವವನ್ನು, ತತ್ವದ ನಿಜವಾದ ಸ್ವರೂಪವನ್ನು ನಾವು ನೋಡಿ ಅದನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಅದು ನಮಗೆ ವಿರುದ್ಧವಾಗಿ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಅಂತಹ ಈಶ್ವರಾನುಗ್ರಹವೂ ಇದಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಇನ್ನು ಈಶ್ವರಾನುಗ್ರಹವು ಪ್ರಾಪ್ತವಾಗಿ ಇದರಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದ ನಂತರವೂ ಸಹ ಇನ್ನೂ ಅನೇಕ ಪ್ರತಿಬಂಧಕಗಳು ಮಧ್ಯಮಧ್ಯೆಯಲ್ಲಿವೆ. ಅದೆಲ್ಲವುದನ್ನು ದಾಟಿಕೊಂಡು ಹೋದಾಗ ಇದರ ಒಂದು ಅವಗತಿ ನಮಗೆ ಚೆನ್ನಾಗಾಗುತ್ತೆ. ಇವತ್ತು ನಮಗೆ ಇದರ ಬಗ್ಗೆ ಒಂದು ತಿಳುವಳಿಕೆ ಉಂಟಾಯಿತು, ಇದರ ಬಗ್ಗೆ ಒಂದು ಸಂಸ್ಕಾರ ಬಂತು ಅಂತಂದರೆ ಅದು ನಿಜವಾಗಲೂ ಈಶ್ವರನ ಒಂದು ಅನುಗ್ರಹವೇ. ಈಶ್ವರಾನುಗ್ರಹ ಮತ್ತು ಆ ಗುರುವಿನ ಒಂದು ಕೃಪೆ, ಗುರುವಿನ ಒಂದು ಅನುಗ್ರಹದಿಂದ ಮಾತ್ರವೇ ಈ ಒಂದು ತತ್ವದ ಒಂದು ಅವಗತಿ, ತಿಳುವಳಿಕೆ ನಮಗೆ ಬಂತು. ಈ ಒಂದು ಸಾಧನೆ ಅನ್ನುವುದು ನಡೀತಾ ಇದೆ. ಅದೆಷ್ಟೋ ಅಧ್ಯಯನ ಮಾಡಿದವರಿಗೂ ಸಹ ಕೆಲವೊಂದು ಸಲ ಇದರ ಒಂದು ಈ ಒಂದು ತತ್ವವು ಸಂಪೂರ್ಣವಾಗಿ ಅರ್ಥವಾಗುವುದಿಲ್ವಂತೆ. ನಮ್ಮ ಗುರುಗಳು ಪಾಠವನ್ನು ಮಾಡ್ತಾ ಇರೋ ಹೊತ್ತಿಗೆ ಒಂದು ಶ್ಲೋಕವನ್ನು ಹೇಳ್ತಾ ಇದ್ರು. ಏನು ಅಂತಂದರೆ, ನಿಷ್ಣಾತೋಪಿ ಚ ವೇದಾಂತೆ ವೈರಾಗ್ಯನ್ನೈತಿ ದುರ್ಜನಃ ಅಂತ. ಏನಿದರ ಅರ್ಥ ಅಂದರೆ, ತುಂಬ ಪ್ರಯತ್ನ ಮಾಡಿ ವೇದಾಂತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೂ ಸಹ ಆ ವೇದಾಂತ ಸಂಪೂರ್ಣವಾಗಿ ತಲೆಯೊಳಗೆ ಹೋಗೋದಿಲ್ಲ. ಪಾಂಡಿತ್ಯ ಬಂದಾಯಿತು, ಆ ತತ್ವ ಏನು ಅಂತ ಗೊತ್ತಾಯಿತು, ವಿಷಯ ಅರ್ಥವಾಯಿತು, ಪಾಂಡಿತ್ಯ ಬಂದಾಯಿತು, ದೊಡ್ಡ ಪಂಡಿತರು ಅಂತ ಅನಿಸ್ಕೊಂಡಾಯಿತು, ಎಲ್ಲ ಆಯಿತು. ಆದರೆ ಅದು ಅನುಷ್ಠಾನಕ್ಕೆ ಮಾತ್ರ ತರಲಿಕ್ಕಾಗ್ತಾ ಇಲ್ಲ. ಈ ಥರದವರು ಇರ್ತಾರೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ನಿಷ್ಣಾತೋಪಿಚ ವೇದಾಂತೆ. ನಿಷ್ಣಾತ ಅಂತಂದ್ರೇನು, ತುಂಬ ದೊಡ್ಡ ಪಂಡಿತರಾಗಿದ್ದಾರೆ, ಬಹಳ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ, ಎಲ್ಲವೂ ಅರ್ಥ ಆಯಿತು. ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮಾತ್ರ ಆಗ್ತಾ ಇಲ್ಲ, ಅನುಷ್ಠಾನಕ್ಕೆ ಮಾತ್ರ ತರಲಿಕ್ಕೆ ಆಗ್ತಾ ಇಲ್ಲ. ವಿಷಯವೆಲ್ಲ ಚೆನ್ನಾಗಿ ಅರ್ಥ ಆಯಿತು, ಆದರೆ ಆ ವೈರಾಗ್ಯ ಮಾತ್ರ ಬರ್ತಾ ಇಲ್ಲ. ಇದು ಯಾರಿಗಾಗುತ್ತೆ ಅಂತಂದರೆ, ವೈರಾಗ್ಯ ನೈತಿ ದುರ್ಜನಃ ಅಂತ. ದುರ್ಜನರು ಅಂತಂದ್ರೆ ಏನು, ಯಾರಿಗೆ ಇದರ ಬಗ್ಗೆ ಶ್ರದ್ಧೆ ಅನ್ನೋದಿಲ್ವೋ, ಅಥವಾ ಇದರ ಬಗ್ಗೆ ಒಂದು ನಿಗ್ರಹ, ಈ ಇಂದ್ರಿಯಾದಿ ನಿಗ್ರಹಗಳು ಅನ್ನೋದು ಸರಿಯಾಗಿ ಇಲ್ವೋ ಅಂಥವರಿಗೆ ಎಷ್ಟು ಅಧ್ಯಯನ ಮಾಡಿದರೂ ಏನೋ ಒಂದು ಅಧ್ಯಯನ ಮಾಡಿದ್ದಕ್ಕೆ ಒಂದು ಪಾಂಡಿತ್ಯ ಬರುತ್ತೆ, ಆದರೆ ಅದನ್ನು ಅನುಷ್ಠಾನದಲ್ಲಿ ಇಡಲಿಕ್ಕೆ ಆಗುವುದಿಲ್ಲ, ವೈರಾಗ್ಯ ಅನ್ನೋದು ಬರುವುದಿಲ್ಲ ಅಂತ ಆ ಒಂದು ಶ್ಲೋಕವು ಹೇಳ್ತಾ ಇದೆ. ಅಂದರೆ ಒಂದು ಎಷ್ಟು ಅಧ್ಯಯನವನ್ನು ಮಾಡಿದರೂ ಇನ್ನು ಆ ವೈರಾಗ್ಯ ಭಾವನೆ ಅನ್ನೋದು ಬರುವುದಿಲ್ಲ. ಅಧ್ಯಯನ ಮಾಡಿದ್ರಿಂದ ಪಾಂಡಿತ್ಯ ಬಂದಿರುತ್ತೆ, ಆದರೆ ವೈರಾಗ್ಯ ಭಾವನೆ ಅನ್ನೋದು ಬರುವುದಿಲ್ಲ. ಎಷ್ಟು ಅಧ್ಯಯನ ಮಾಡಿದರೂ ಇನ್ನು ಅವರ ಮನಸ್ಸು ವ್ಯವಹಾರದಲ್ಲೇ ಹೋಗ್ತಾ ಇರುತ್ತೆ, ವ್ಯಾವಹಾರಿಕವಾದಂತಹ ವಿಷಯಗಳಲ್ಲೇ ಹೋಗ್ತಾ. ಅಂದರೆ ಒಂದು ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಪಕ್ಕ ಕಮರ್ಷಿಯಲ್ ಆಗಿ ವ್ಯವಹಾರ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಆದರೂ ಸಹ, ಇಷ್ಟೆಲ್ಲ ಅಧ್ಯಯನ ಮಾಡಿದ್ದಾರೆ, ಎಲ್ಲ ಆಯಿತು, ಆದರೆ ಪಕ್ಕ ಕಮರ್ಷಿಯಲ್ ಆಗಿ ವ್ಯವಹಾರ ಮಾಡ್ತಿರ್ತಾರೆ. ಒಬ್ಬ ವೇದಾಂತಿ ಹೇಗಿರಬೇಕು ಹಾಗಿರುವುದಿಲ್ಲ. ಈ ಥರದ್ದನ್ನು ನಾವು ಆ ಥರದವರು ಇರ್ತಾರೆ ಅಂತ ಹೇಳ್ತಾ ಇದೆ ಈ ಶ್ಲೋಕ. ಅಂದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಇಷ್ಟೆಲ್ಲ ಅಧ್ಯಯನ ಮಾಡಿ ಇಷ್ಟೆಲ್ಲ ಪಾಂಡಿತ್ಯ ಬಂದರೆ ವೈರಾಗ್ಯ ಯಾಕೆ ಬರುವುದಿಲ್ಲ? ಬರಲೇಬೇಕಲ್ವಾ ಅದು, ಯಾಕೆ ಬರುವುದಿಲ್ಲ ಅಂತಂದರೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಉತ್ತರಾರ್ಧದಲ್ಲಿ ಕೊಟ್ಟಿದ್ದಾರೆ. ಚಿರಂ ಜಲನಿಧೌ ಮಗ್ನಃ ಮೈನಾಕ ಇವ ಮಾರ್ದವಂ ಅಂತ ಹೇಳಿದ್ದಾರೆ. ಏನಿದರ ಅರ್ಥ? ಮೈನಾಕ ಪರ್ವತ ಅಂತ ಒಂದಿದೆ. ಮೈನಾಕ ಪರ್ವತ ಅಂತಂದರೆ ಹಿಮವತ್ ಪರ್ವತನ ಮಗ. ಹಿಂದಿನ ಕಾಲ ಅಂದರೆ ಇದು ನಮಗೆ ಪುರಾಣದಲ್ಲಿ ಪ್ರಸಿದ್ಧಿ. ಇಲ್ಲಿರುವಂತಹ ಈ ಪುರಾಣದಲ್ಲಿರುವಂತಹ ಪ್ರಸಿದ್ಧಿಯನ್ನಿಟ್ಟುಕೊಂಡು ಈ ದೃಷ್ಟಾಂತವನ್ನು ಇಲ್ಲಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಪುರಾಣದಲ್ಲಿ ಏನು ಪ್ರಸಿದ್ಧಿ ಅಂತಂದರೆ, ಹಿಂದಿನ ಕಾಲದಲ್ಲಿ ಪರ್ವತಗಳಿಗೆಲ್ಲ ರೆಕ್ಕೆಗಳು ಇದ್ವು. ಆ ಪರ್ವತಗಳೇನು ಮಾಡುತ್ತೆ ಅಂದರೆ, ಆ ರೆಕ್ಕೆಗಳಿಂದ ಹಾರ್ಕೊಂಡು ಇಷ್ಟ ಬಂದಿದ್ದ ಜಾಗದಲ್ಲಿ ಹೋಗುವುದು, ಇಷ್ಟ ಬಂದಿದ್ದ ಜಾಗದಲ್ಲಿ ಇಳಿಯುವುದು, ಅದರಿಂದ ಅಲ್ಲಿದ್ದಂತಹ ಜನರಿಗೆಲ್ಲ ತೊಂದರೆ ಆಗುವುದು, ಹೀಗಿದ್ದೆಲ್ಲ ಆಗ್ತಾ ಇತ್ತು ಒಂದು ಕಾಲದಲ್ಲಿ ಅಂತ ನಮ್ಮ ಪುರಾಣಗಳೆಲ್ಲ ಆ ಥರ ಇದೆ. ನಾವು ಕೂತಿದ್ದೀವಿ, ಎಲ್ಲರೂ ಒಂದು ಕಡೆ ಕೂತಾರೆ, ಇದಕ್ಕಿದ್ದಂಗೆ ಒಂದು ದೊಡ್ಡ ಬೆಟ್ಟ ಬಂದು ನಮ್ಮ ಮೇಲೆ ಬಿದ್ದುಬಿಟ್ರೆ ಹೇಗಾಗುತ್ತೆ?
ಒಬ್ಬ ತುಂಬ ದಪ್ಪಕ್ಕೆ ಎತ್ತರಕ್ಕಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ತಲೆ ಮೇಲೆ ಕೈ ಇಟ್ಟರೇನೆ, ಅಮ್ಮೋ ಏನಪ್ಪ ಇವರು ಬೆಟ್ಟದ ಹಾಗಿದ್ದಾರೆ, ಇವರು ತಿರುಪತಿ ಬೆಟ್ಟ ಇದ್ದ ಹಾಗಿದ್ದಾರೆ ನೋಡಲಿಕ್ಕೆ, ಅಯ್ಯೋ ಅಂತ ಹೇಳ್ತಾರೆ. ಅಂಥದ್ದು ನಿಜವಾಗ್ಲೂ ಒಂದು ಬೆಟ್ಟನೇ ಬಂದು ಇವ್ರ ಮೇಲೆ ನಿಮ್ಮ ಮೇಲೆ ಕೂತ್ಕೊಂಡು ಬಿಟ್ಟರೆ ಹೇಗಾಗ್ಬೋದು? ಅದು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿಯಂತಹ ಒಂದು ಪರಿಸ್ಥಿತಿ, ತೊಂದರೆಗಳು ತುಂಬ ಜನರಿಗೆ ಆಗ್ತಾ ಇದ್ವು ಆಗಿನ ಕಾಲದಲ್ಲಿ. ಆಗ ಎಲ್ಲರೂ ಸಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಆ ಎಲ್ಲ ದೇವತೆಗಳ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ ಏನು ಮಾಡಿದ್ದ ಅಂತಂದರೆ, ತನ್ನ ವಜ್ರಾಯುಧದಿಂದ ಆ ಎಲ್ಲ ಪರ್ವತಗಳ ಪಕ್ಷಗಳನ್ನು, ಅಂದರೆ ಆ ರೆಕ್ಕೆಗಳನ್ನು ಖಂಡಿಸಿದ್ದ ಅನ್ನುವುದು ನಮಗೆ ಪುರಾಣಗಳಲ್ಲಿ ಇರುವಂತಹ ವಿಚಾರ. ಆದರೆ ಆ ರೀತಿಯಾಗಿ ಎಲ್ಲ ಪರ್ವತಗಳ ಆ ರೆಕ್ಕೆಗಳನ್ನು ಖಂಡನೆ ಮಾಡುವಂತಹ ಸಂದರ್ಭದಲ್ಲಿ, ಕತ್ತರಿಸುವಂತಹ ಸಂದರ್ಭದಲ್ಲಿ ಮೈನಾಕ ಪರ್ವತ ಒಬ್ಬ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟ. ಇಂದ್ರನಿಗೆ ಸಿಗದೆ ಸಮುದ್ರನ ಸಹಾಯವನ್ನು ಪಡೆದು ಸಮುದ್ರದೊಳಗೆ ಅಡಗಿ ಕೂತ್ಕೊಂಡಿದ್ದ. ಸಮುದ್ರ ಅವನಿಗೆ ಸಹಾಯ ಮಾಡಿದ, ಪರವಾಗಿಲ್ಲ, ನಿನಗೇನು ತೊಂದರೆ ಆಗುವುದಿಲ್ಲ, ನನ್ನೊಳಗಿರು, ಇಲ್ಲಿ ಜಾಗ ಕೊಡ್ತೀನಿ, ನಿನಗೆ ಆಶ್ರಯ ಕೊಡ್ತೀನಿ ಅಂತ ಆಶ್ರಯ ಕೊಟ್ಟಿದ್ದ. ಹಾಗಾಗಿ ಅವನೊಬ್ಬನು ಮಾತ್ರ ತಪ್ಪಿಸ್ಕೊಂಡಿದ್ದ. ಉಳಿದ ಎಲ್ಲ ಪರ್ವತಗಳಿಗೂ ಪಕ್ಷಗಳ ಖಂಡನೆ ಆಗೋಯಿತು, ಕತ್ತರಿಸಿ ಆಯಿತು ಆ ರೆಕ್ಕೆಗಳನ್ನು. ಮೈನಾಕ ಒಬ್ಬ ಮಾತ್ರ ಆ ಸಮುದ್ರದಲ್ಲೇ ಇದ್ದ, ಇವತ್ತಿಗೂ ಸಮುದ್ರದಲ್ಲೇ ಇದ್ದಾನೆ ಅನ್ನೋದೇ ಅದರ ತಾತ್ಪರ್ಯ. ಆದರೆ ಇಷ್ಟೆಲ್ಲ ವರ್ಷಗಳು, ಅಂದರೆ ಇದೆಲ್ಲ ಆಗಿದ್ದು ನಿನ್ನೆ ಮೊನ್ನೆ ಅಲ್ಲ, ಯಾವುದೋ ಕಾಲದಲ್ಲಿ ಅನೇಕ ಯುಗಗಳ ಹಿಂದೆ ಆಗಿರುವಂತಹ ವಿಷಯ ಇದು. ಅಂದರೆ ಇಷ್ಟು ಯುಗಗಳಿಂದ ಆ ಮೈನಾಕ ಪರ್ವತ ಇವತ್ತಿಗೂ ಸಮುದ್ರದಲ್ಲೇ ಇದ್ದಾನೆ. ಆದರೆ ಇಷ್ಟು ವರ್ಷ ಸಮುದ್ರದಲ್ಲಿದ್ದರೂ ಸಹ ಇನ್ನೂ ಅವನ ಮೆತ್ತಗಾಗಲೇ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ನೀರಲ್ಲಿ ನೆನೆಸಿಟ್ರೆ ಅದು ಸ್ವಲ್ಪ ಕಾಲ ಆದಮೇಲೆ ಅದು ಮೆತ್ತಗಾಗ್ಬಿಡುತ್ತೆ ಅಥವಾ ಕರಿಗಿ ಹೋಗುತ್ತೆ, ಏನೋ ಒಂದು ಆಗುತ್ತೆ. ಅಂತೂ ಅದರೊಳಗೆ ಆ ಒಂದು ವಿಕಾರ ಅನ್ನೋದು ಹಾಗೇ ಆಗುತ್ತೆ. ಆದರೆ ಆ ಪರ್ವತ ಇವತ್ತಿಗೂ ಇಷ್ಟು ಯುಗಗಳಿಂದ ಸಮುದ್ರದೊಳಗೆ ನೀರಿನೊಳಗೆ ಕೂತ್ಕೊಂಡ್ರೂ ಸಹ ಇವತ್ತಿಗೂ ಅಷ್ಟೇ ಗಟ್ಟಿಯಾಗಿದೆ, ಅದೇನು ಮೆತ್ತಗಾಗಲೇ ಇಲ್ಲ. ಇಷ್ಟು ವರ್ಷದಿಂದ ಇಷ್ಟು ಯುಗಗಳಿಂದ ನೆನೀತಾ ಇದೆ, ಆದರೆ ಇವತ್ತಿಗೂ ಅದು ಹಾಗೇ ಇದೆ. ಚಿರಂ ಜಲನಿಧೌ ಮಗ್ನಃ. ಚಿರಂ ಅಂತಂದರೆ ಅನೇಕ ಯುಗಗಳು, ಯಾವುದೋ 10 ವರ್ಷ 100 ವರ್ಷ ಅಲ್ಲ, ಅನೇಕ ಯುಗಗಳಿಂದ ಸಮುದ್ರದೊಳಗೆ ಮುಳುಗಿದ್ರೂ ಸಹ ಜಲನಿಧೌ ಮಗ್ನಃ ಮೈನಾಕ ಇವ ಮಾರ್ದವಂ. ಮೈನಾಕಃ ಯಥಾ ಮಾರ್ದವನ್ನ ಯಾತಿ ತದ್ವತು ದುರ್ಜನೋಪಿ ಅಧೀತ ವೇದಾಂತೋಪಿ ವೈರಾಗ್ಯ ನಿಷ್ಣಾತೋಪಿ ವೇದಾಂತೆ ನಿಷ್ಣಾತೋಪಿ ವೈರಾಗ್ಯನ್ ನಯಾತಿ ಅಂಥೇಳಿ ಆ ಒಂದು ಶ್ಲೋಕದ ಅರ್ಥ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟೆಲ್ಲ ಚೆನ್ನಾಗಿ ಕಷ್ಟಪಟ್ಟು ವೇದಾಂತ ಅಧ್ಯಯನ ಮಾಡಿದವರಿಗೂ ಸಹ ಆ ಒಂದು ತತ್ವವನ್ನು ಆಚರಣೆಗೆ ತರಲಿಕ್ಕಾಗ್ತಾ ಇಲ್ಲ, ಈ ಲೌಕಿಕವಾದಂತಹ ವಿಚಾರಗಳಿಂದ ವಿಮುಖರಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ, ಆ ಮಾಯೆ ಎನ್ನುವುದು ಎಷ್ಟು ಪ್ರಭಾವಶಾಲಿಯಾಗಿದೆ, ಎಷ್ಟು ಜೀವರ ಮೇಲೆ ಎಷ್ಟು ಪ್ರಭಾವವನ್ನು ತೋರಿಸ್ತಾ ಇದೆ, ಅದರಿಂದ ಹೊರಗೆ ಬರುವುದು ಎಷ್ಟು ಕಷ್ಟವಾದದ್ದು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು ಅನ್ನೋದು ಇದರ ಅರ್ಥ. ಪಾಂಡಿತ್ಯ ಬಂದರೂ ಸಹ ಅದನ್ನು ಆಚರಣೆ ಮಾಡಿ ಅದು ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದರೆ ಯಾಕೆ ಹಾಗೆ ಅಂತಂದರೆ, ಈ ಮಾಯೆ ಅನ್ನೋದು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಈ ಪ್ರತಿಬಂಧಕ ಅನ್ನೋದು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಆ ಒಂದು ಮಾಯೆಯ ಒಂದು ಪ್ರಭಾವ ಅಷ್ಟರ ಮಟ್ಟಿಗಿದೆ ಅನ್ನೋದನ್ನು ಈ ಒಂದು ಶ್ಲೋಕವು ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಆ ಭಗವದ್ ಅನುಗ್ರಹ ಮತ್ತು ಗುರುಕೃಪೆ, ಗುರುವ ಅನುಗ್ರಹ ನಮಗಿದ್ರೆ ಮಾತ್ರವೇ ಈ ಒಂದು ಮಾರ್ಗದಲ್ಲಿ ನಾವು ಹೋಗಿ ಇದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಹಾಭಾರತದಲ್ಲೂ ಇಷ್ಟೆಲ್ಲ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಆಯಿತು, ಯುದ್ಧ ಎಲ್ಲ ಮುಗಿದೋಯ್ತು. ಆಮೇಲೆ ಯುದ್ಧ ಮುಗಿದ ಮೇಲೆ ಅರ್ಜುನನಿಗೆ ಗೀತೆಯನ್ನು ಮರ್ತೋಯ್ತು. ಅದಕ್ಕೆ ಮುಂದೆ ಹೋದ ಮೇಲೆ ಅನುಗೀತ ಅಂತ ಒಂದು ಪ್ರಕರಣ ಇದೆ. ಆ ಅನುಗೀತ ಅಂತಂದ್ರೆ ಏನು? ಮತ್ತೆ ಹಿಂದೆ ಹೇಳಿದ್ದನ್ನೇ ಭಗವಂತ ಇನ್ನೊಂದ್ಸಲಿ ಅವನಿಗೆ ಹೇಳ್ಕೊಡ್ತಾನೆ, ಇನ್ನೊಂದ್ಸಲಿ ನೆನಪು ಮಾಡ್ತಾನೆ. ಮೊದಲು ಏನೇನು ಹೇಳಿದ್ ನಾವು ಗೀತೆಯಲ್ಲಿ ಅದನ್ನೇ ಪುನಃ ಸಂಕ್ಷಿಪ್ತವಾಗಿ ಇನ್ನೊಂದ್ಸಲಿ ನೆನಪು ಮಾಡ್ತಾನೆ. ಅಂದರೆ ನೆನಪು ಮಾಡಬೇಕಾದ ಪರಿಸ್ಥಿತಿ ಬಂತು, ಇನ್ನೊಂದ್ಸಲಿ ಅದನ್ನು ನೆನಪು ಮಾಡುವಂತಹ ಪರಿಸ್ಥಿತಿ ಬಂದಿತ್ತು. ಅದನ್ನೇ ಅನುಗೀತ ಎಂಬುದಾಗಿ ಹೇಳ. ಗೀತೆ ಪ್ರಸಿದ್ಧವಾಗಿದೆ, ಎಲ್ರಿಗೂ ಗೊತ್ತೇ ಇದೆ. ಆದರೆ ಇನ್ನೊಂದು ಅನುಗೀತ ಅಂತ ಏನಿದೆಯೋ ಅದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಆ ಅನುಗೀತೆಯಲ್ಲೂ ಅನುಗೀತ ಅಂತಂದ್ರೇನು, ಮೊದಲು ಹೇಳಿದ್ದರದೇ ಒಂದು ಅನುವೃತ್ತಿ, ಅದನ್ನೇ ಮುಂದುವರಿಸಿ ಮತ್ತೆ ಪುನಃ ಇನ್ನೊಂದ್ಸಲಿ ನೆನಪು ಮಾಡಿ ಒಂದಿಷ್ಟು ವಿಷಯಗಳನ್ನು ಅಲ್ಲಿ ಭಗವಂತ ಹೇಳಿದ್ದ. ಅದನ್ನೇ ಅನುಗೀತ ಎಂಬುದಾಗಿ ಮಹಾಭಾರತದಲ್ಲೇ ಇದೆ. ಹಾಗಾಗಿ ಅಂತಹ ಒಂದು ಆ ಮಾಯ ಎನ್ನುವುದೇನಿದೆಯೋ ಆ ಅಜ್ಞಾನ, ಈ ಮಾಯನ್ನೇ ಅಜ್ಞಾನ, ಅವಿದ್ಯಾ ಮುಂತಾದ ಶಬ್ದಗಳಿಂದ ನಾವು ಹೇಳ್ತೀವಿ. ಈ ಒಂದು ಅಜ್ಞಾನ ಅನ್ನೋದು ಏನು ಮಾಡ್ತಾ ಇದೆ ಅಂತಂದರೆ, ಜೀವನಿಗೆ ಈ ಒಂದು ಸಂಸಾರವನ್ನು ಉಂಟು ಮಾಡುತ್ತಾ ಇದೆ. ಆ ಪರಬ್ರಹ್ಮನಲ್ಲಿ ಭೇದವನ್ನು ಉಂಟು ಮಾಡಿ ಅಂತಂದರೆ ವಾಸ್ತವವಾಗಲ್ಲ, ವ್ಯಾವಹಾರಿಕವಾಗಿ ಒಂದು ಭೇದವನ್ನು ಉಂಟು ಮಾಡಿ ಇಷ್ಟೆಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಏನು ಬೇಕಾದರೂ ಆಗುತ್ತೆ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಸ್ವಪ್ನ, ಕನಸು.
ಕನಸು ಅನ್ನೋದು ಹೀಗೇ ಬರುತ್ತೆ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಅದು ಏನೇನೋ ಬರ್ತಾ ಇರುತ್ತೆ, ಯಾವ್ಯಾವ ಥರನೋ ಬರ್ತಾ ಇರುತ್ತೆ. ಅಸಾಧ್ಯವಾದದ್ದೆಲ್ಲ ಕನಸಿನಲ್ಲಿ ಕಾಣಿಸ್ತಾ ಇರುತ್ತೆ. ನಮಗೆ ನಿಜವಾಗಲೂ ಆಗೋಯ್ತು ಅಂತ ನಮಗೆ ಅನಿಸ್ತಾ ಇರುತ್ತೆ ಕನಸಿನಲ್ಲಿ. ಅದೇ ಥರ ಈ ಪ್ರಪಂಚ. ಅದನ್ನೇ ಶಂಕರರು ಹೇಳುವಾಗ ಅಘಟಿತ ಘಟನಾಪಟಿ ಯಸಿ ಮಾಯಾ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಈ ಮಾಯೆ ಅನ್ನೋದು ಏನೇನೇನೋ ಮಾಡ್ತಾ ಇರುತ್ತೆ. ಆದ್ದರಿಂದ ಇದರಿಂದ ನಾವು ಹೊರಗೆ ಬರುವಂತಹ ಒಂದು ಪ್ರಯತ್ನವನ್ನು ಆ ಭಗವದ್ ಅನುಗ್ರಹದಿಂದ, ಗುರು ಅನುಗ್ರಹದಿಂದ, ಅದನ್ನೇ ಶಂಕರರು ಹೇಳ್ತಾರೆ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ ಅಚಿರಾದ್ಭವ ಮುಕ್ತ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ಗುರು ಅನುಗ್ರಹದಿಂದ, ಗುರುವಿನ ಕಟಾಕ್ಷದಿಂದ, ಗುರುವಿನ ಮಾರ್ಗದರ್ಶನದಿಂದ, ಆ ಗುರುವಿನ ಉಪದೇಶವನ್ನು ಪಡ್ಕೊಂಡು ತನ್ಮೂಲಕ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಈ ಸಂಸಾರದಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನು ಮಾಡು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅಜ್ಞಾನದಿಂದ ನಾವು ಆ ತತ್ವವನ್ನು ಸರಿಯಾಗಿ ತಿಳಿದುಕೊಂಡು ಇದರಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಆ ಭಗವದ್ ಅನುಗ್ರಹ ಅನ್ನೋದು ಬೇಕೇ ಬೇಕು. ಖಂಡಿತವಾಗಿಯೂ ಭಗವದ್ ಅನುಗ್ರಹ ಬೇಕು. ಆ ಭಗವತ್ ಸ್ವರೂಪಿಗಳಾದ ಗುರುಗಳ ಒಂದು ಅನುಗ್ರಹವೂ ಸಹ ಅತ್ಯಂತ ಅವಶ್ಯಕವಾದದ್ದು. ಅದಿಲ್ಲ ಅಂತಂದರೆ ಈ ಒಂದು ತತ್ವವೇ ನಮಗೆ ವಿರುದ್ಧವಾಗಿ ಕಾಣಿಸ್ತಾ ಇರುತ್ತೆ. ಅದೇ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ತುಂಬ ಜನರಿಗೆ ಏನು ಪ್ರಶ್ನೆ ಬರುತ್ತದೆ, ಶಂಕರರು ಏನು ತತ್ವ ಉಪದೇಶ ಮಾಡಿದರು ಅಂತಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ್ದಾರೆ. ಇಲ್ಲಿರುವುದೆಲ್ಲವೂ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಿದರೆ ವಿರುದ್ಧವಾಗಿ ಅನಿಸ್ತಾ ಇದೆ. ಏನು ಹೇಳಿದ್ರು ಶಂಕರರು ಪ್ರತಿಯೊಂದು ವಿರುದ್ಧವಾಗಿ ಇದೆ ಅಲ್ವಾ ಅಂತ ಅನಿಸ್ತಾ ಇರುತ್ತೆ. ಏನು? ಬ್ರಹ್ಮ ಸತ್ಯಂ, ಬ್ರಹ್ಮವೇ ಸತ್ಯ ಅಂತಂದರು. ಅಂದರೆ ಏನರ್ಥ? ನಮಗೆ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಬ್ರಹ್ಮ, ಆದರೆ ಅದನ್ನು ಸತ್ಯ ಅಂದರು. ಜಗನ್ ಮಿಥ್ಯಾ ಅಂದರು. ನಮ್ಮ ಕಣ್ಣಿಗೆ ಕಾಣುವುದೇ ಪ್ರಪಂಚ, ಆದರೆ ಇದನ್ನು ಮಿಥ್ಯಾ ಅಂತ ಹೇಳಿದರು. ಯಾವುದೋ ಕಣ್ಣಿಗೆ ಕಾಣದೇ ನಿಂತು ಇರುವಂಥದ್ದನ್ನು ಯಾವುದೋ ಒಂದನ್ನು ಹೇಳಿಬಿಟ್ಟು ಅದನ್ನು ಸತ್ಯ ಅಂದರು. ಈ ಕಣ್ಣಿಗೆ ಕಾಣಿಸ್ತಿರುವುದನ್ನು ಮಿಥ್ಯಾ ಅಂತಂದರು. ಜೀವೋ ಬ್ರಹ್ಮೈವ ನಾಪರಹ ಅಂದರು. ನಾನು ಬೇರೆ ಬ್ರಹ್ಮ ಬೇರೆ ಅಂತ ಎಲ್ರಿಗೂ ಅನಿಸ್ತಾ ಇದೆ. ಅದೇ ಎಲ್ರಿಗೂ ಅನಿಸೋದು. ನಾನು ಬ್ರಹ್ಮ ಒಂದೇ ಅಂತ ಯಾರಿಗೂ ಹಾಗೆ ಸ್ವಾಭಾವಿಕ ಹಾಗೆ ಅನಿಸೋದಿಲ್ಲ. ಆದರೆ ಯಾವುದು ಅನಿಸೋದಿಲ್ಲೋ ಅದೇ ಸತ್ಯ ಅಂತ ಹೇಳ್ತಿದ್ದಾರೆ. ಅದು ನಿಜವಾಗಲೂ ಇರುವಂಥದ್ದು. ನಿನಗೇನು ಅನಿಸ್ತಿದೆಯೋ ಅದು ಸತ್ಯ ಅಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಟ್ಟು ನಮ್ಗೆ ಏನೇನು ಅನಿಸ್ತಾ ಇದೆಯೋ ಇದೆಲ್ಲದಕ್ಕೂ ವಿರುದ್ಧವಾಗಿ ಹೇಳಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಅಂದರೆ ಹಾಗೆ ಅನಿಸ್ತಾ ಇದೆ ಅಂತಂದರೆ ಅದು ಒಂದು ಭ್ರಮೆನೆ. ಅಂದರೆ ಏನಿದರ ಅರ್ಥ? ಯಾವುದು ವಾಸ್ತವವಾದಂತಹ ಒಂದು ತತ್ವವೋ ಅದನ್ನು ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ಅದು ನಮಗೆ ವಿರುದ್ಧವಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದರ ಅರ್ಥ ಏನು? ಆ ವಿಷಯ ವಿರುದ್ಧವಾಗಿದೆ ಅಂತಲ್ಲ, ನಾವು ಅಷ್ಟರ ಮಟ್ಟಿಗೆ ಅಜ್ಞಾನದಲ್ಲಿದ್ದೀವಿ ಅನ್ನೋದು ಅದರ ಅರ್ಥ. ಮನುಷ್ಯ ಅಷ್ಟರ ಮಟ್ಟಿಗೆ ಅಜ್ಞಾನದಲ್ಲಿ ಮುಳುಗಿದ್ದಾನೆ. ಹಾಗಾಗಿ ಯಾವುದು ವಾಸ್ತವೋ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೇಗೆ ಸ್ವಪ್ನದಲ್ಲಿ ಏನೇನೋ ಕಾಣಿಸ್ತಾ ಇರುತ್ತೆ, ವಸ್ತುಸ್ಥಿತಿಗೆ ವಿರುದ್ಧವಾಗಿ ಏನೇನೋ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡುವಷ್ಟೊತ್ತು ಅದೇ ಸತ್ಯ ಅಂತ ಅನಿಸ್ತಾ ಇರುತ್ತೆ. ವಸ್ತುಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ವಸ್ತುಸ್ಥಿತಿಗೆ ವಿರುದ್ಧವಾಗಿ ಕನಸಿನಲ್ಲಿ ಏನೇನು ನಮಗೆ ತೋರ್ತಾ ಇರುತ್ತೋ ಅದೇ ಸತ್ಯ ಅಂತ ಆ ಕ್ಷಣಕ್ಕೆ ನಮಗೆ ಅನಿಸ್ತಾ ಇರುತ್ತೆ. ಅಂದರೆ ಅದರ ಅರ್ಥ ಏನು? ಆ ಸ್ವಪ್ನದಲ್ಲಿ ಅದೆಲ್ಲವೂ ಸತ್ಯ ಅಂತ ನಮಗೆ ಅನಿಸ್ತಾ ಇದೆ ಅಂತಂದರೆ ಅದು ನಿಜವಾಗಲೂ ಸತ್ಯ ಅಲ್ಲ, ಸತ್ಯವಾಗಿ ನಮಗನಿಸ್ತಾ ಇದೆ. ಸತ್ಯವಾದದ್ದು ಗೊತ್ತಾಗ್ತಾ ಇಲ್ಲ. ಯಾವುದು ಸತ್ಯವೋ ಅದು ಕಾಣಿಸ್ತಿಲ್ಲ, ಯಾವುದು ಸತ್ಯವಲ್ಲೋ ಅದೇ ಸತ್ಯವಾಗಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ಅದರ ಅರ್ಥ ಏನು? ಆ ಕನಸಿನಲ್ಲಿ ಸತ್ಯವಾಗಿ ಕಾಣಿಸ್ತಿರುವುದು ಸತ್ಯವಾಗಿದೆ ಅಂತ ಅರ್ಥ ಅಲ್ಲ. ಅಸತ್ಯವಾಗಿರುವುದನ್ನು ಸತ್ಯ ಅಂತ ತಿಳ್ಕೊಳ್ಳುವಷ್ಟು ಒಳಗೆ ನಾವು ಹೋಗಿದ್ದೀವಿ. ಅಷ್ಟು ಅಜ್ಞಾನಾಂಧಕಾರದಲ್ಲಿ, ಅಷ್ಟು ಗಾಢನಿದ್ರೆ ಒಳಗೆ ನಾವು ಹೋಗಿದ್ದೀವಿ ಅನ್ನೋದು ಅದರ ಅರ್ಥ. ಅಂದರೆ ಲೌಕಿಕವಾದಂತಹ ಸತ್ಯವಾದಂತಹ ಪ್ರಪಂಚದಿಂದ, ಅಂದರೆ ವ್ಯಾವಹಾರಿಕ ಸತ್ಯವಾದ ಪ್ರಪಂಚದಿಂದ ಅಷ್ಟು ದೂರ ನಾವು ಹೋಗಿಬಿಟ್ಟಿದ್ದೀವಿ ಅನ್ನೋದು ಅದರ ಅರ್ಥ. ಅದು ಸತ್ಯವಾಗಿ ಕಾಣಿಸ್ತಿದೆ ಅಂತಂದರೆ ಅದರ ಅರ್ಥ ಅದು ಸತ್ಯವಾಗಿ ಉಂಟು ಅಂತಲ್ಲ. ಆ ಇಲ್ಲದೇ ಇರುವುದನ್ನು ಸತ್ಯವಾಗಿ ನೋಡುವಷ್ಟು ಅಜ್ಞಾನದೊಳಗೆ ನಾವು ಹೋಗಿಬಿಟ್ಟಿದ್ದೀವಿ ಅನ್ನೋದು ಅದರ ಅರ್ಥ. ಅಲ್ಲಿ ನಿದ್ರೆ, ಇಲ್ಲಿ ಅಜ್ಞಾನ, ಅಷ್ಟೇ ವ್ಯತ್ಯಾಸ. ಅಷ್ಟು ಒಳಗೆ ನಾವು ಹೋಗಿದ್ದೀವಿ ಅನ್ನೋದು ಅದರ ಅರ್ಥ. ಆದ್ದರಿಂದ ಇದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಆ ಒಂದು ಯಾವ ಒಂದು ತತ್ವವನ್ನು ಮತ್ತು ಆ ತತ್ವವನ್ನು ಹೊಂದಲಿಕ್ಕೆ, ಅಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯಾವ ಒಂದು ಕ್ರಮವನ್ನು ಶಂಕರ ಭಗವತ್ಪಾದಾಚಾರ್ಯರು ಯಾವ ಒಂದು ಮಾರ್ಗವನ್ನು ಅವರು ಉಪದೇಶ ಮಾಡಿದ್ದಾರೋ, ಯಾವ ಮಾರ್ಗವನ್ನು ನಮ್ಮ ಸಮಸ್ತ ವೇದಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾ ಇವೆಯೋ ಅಂತಹ ಈ ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಿ ಎಲ್ಲರೂ ಸಹ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಮ್ಮದು ಧರ್ಮ, ನಮ್ಮದು ಸನಾತನ ಧರ್ಮ. ಇದು ಧರ್ಮ, ಉಳಿದಿದ್ದೆಲ್ಲ ಮತಗಳು. ಇದು ಧರ್ಮ. ಧರ್ಮ ಅಂತಂದರೆ ಏನು? ಅದು ಧರ್ಮ ಅನ್ನೋದು ಯಾರೋ ಒಬ್ಬರು ತಯಾರು ಮಾಡಿರುವಂತಹದ್ದಲ್ಲ, ಯಾರೋ ಒಬ್ಬರು ಸೃಷ್ಟಿ ಮಾಡಿರುವಂತಹದ್ದಲ್ಲ. ಅದು ವಾಸ್ತವವಾಗಿರ್ತಕ್ಕಂಥದ್ದು, ವಸ್ತುಸ್ಥಿತಿಯನ್ನಿಟ್ಟುಕೊಂಡು ಬಂದಿರುವಂತಹದ್ದು ಧರ್ಮ.
ಕಲ್ಪನೆ ಮಾಡಿರುವಂತಹದ್ದು ಯಾರೋ ಒಬ್ಬರು ಅವರ ಬುದ್ಧಿಶಕ್ತಿಯಿಂದಲೋ, ಅವರಿಗೆ ಒಳ್ಳೆ ಬುದ್ಧಿ ಇರ್ಬೋದು, ಆ ಒಳ್ಳೆ ಬುದ್ಧಿಯಿಂದ ಅವರ ಬುದ್ಧಿಯಲ್ಲಿರ್ತಕ್ಕಂಥ ಒಂದಿಷ್ಟು ಒಳ್ಳೆಯ ವಿಚಾರಗಳು, ಏನೋ ಒಂದು ಅವರಿಗೆ ತೋರಿದಂತಹ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದು ಅಂತಂದರೆ ಅದು ಮತ. ಅಥವಾ ಇನ್ನೊಬ್ಬರನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರೇನೋ ಒಂದನ್ನು ಒಂದು ಹೊಸದಾಗಿ ಒಂದನ್ನು ಪ್ರಾರಂಭ ಮಾಡಿದರೆ ಅದು ಸಹ ಮತ. ಇನ್ನೊಬ್ಬರನ್ನು ನಿಯಂತ್ರಣ ಮಾಡಬೇಕು ಅಥವಾ ಏನೋ ಒಂದು ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಭಾವನೆಯಲ್ಲೋ ಯಾವುದಾದ್ರೂ ಒಂದಿಷ್ಟು ವಿಚಾರಗಳನ್ನು ಹೇಳಿ ಹೊಸದಾಗಿ ಒಂದು ಮಾರ್ಗವನ್ನು ಸೃಷ್ಟಿ ಮಾಡಿದರೆ ಅದು ಮತ ಅನ್ನೋದಾಗುತ್ತೆ. ಅಲ್ಲಿ ಒಂದಿಷ್ಟು ಒಳ್ಳೆಯ ವಿಚಾರಗಳು ಇರುತ್ತೆ, ಒಂದಿಷ್ಟು ಇನ್ನೊಬ್ಬರನ್ನು ನಿಯಂತ್ರಣ ಮಾಡಬೇಕು, ಇನ್ನೊಬ್ಬರನ್ನು ನಾವೇನಾದರೂ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶಗಳು ಇರಬಹುದು. ಆ ಒಂದು ಭಾವನೆಯಿಂದಲೂ ಒಂದು ಮತದ ಸೃಷ್ಟಿಯಾಗುತ್ತೆ ಕೆಲವೊಂದು ಸಲ ಲೋಕದಲ್ಲಿ. ಅಥವಾ ಇನ್ನೊಬ್ಬರಿಗೆ ಒಂದಿಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡ್ಬೇಕು, ಒಳ್ಳೆ ಮಾರ್ಗ ತೋರಿಸ್ಬೇಕು ಅನ್ನೋ ಭಾವನೆಯಲ್ಲೂ ಒಂದಿಷ್ಟು ಮತಗಳು ಪ್ರಾರಂಭ ಆಗುತ್ತೆ ಲೋಕದಲ್ಲಿ. ಅದು ಬೇರೆ ಬೇರೆ ರೀತಿಯಾಗಿ ಆಗುತ್ತೆ. ಆದರೆ ಅದು ಮತ. ಅದಕ್ಕೆ ಪ್ರಾರಂಭ ಉಂಟು. ಅದು ಮತವಾಗಿರುವುದರಿಂದಲೇ ಅದಕ್ಕೆ ಪ್ರಾರಂಭ ಉಂಟು. ಧರ್ಮ ಅಂತಂದರೆ ಅದಕ್ಕೆ ಪ್ರಾರಂಭ ಅಂತ ಇರುವುದಿಲ್ಲ, ಅದು ಅನಾದಿ ಕಾಲದಿಂದ ಇರುತ್ತೆ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಬಿಸಿಯಾಗಿರುವುದು ಬೆಂಕಿಯ ಒಂದು ಧರ್ಮ ನಾವು ಹೇಳ್ತೀವಿ. ಆ ಬಿಸಿಯಾಗಿರುವುದು ಅದರ ಸ್ವಭಾವ, ಅದರ ಧರ್ಮ ಅಂತ ನಾವು ಹೇಳ್ತೀವಿ. ಈ ಬೆಂಕಿ ಅನ್ನೋದು ಯಾವಾಗಿಂದ ಬಿಸಿಯಾಗಿದೆ ಅಂತ ಕೇಳಿದರೆ ಏನು ಹೇಳುವುದು? 100 ವರ್ಷ ಹಿಂದಿಂದ ಬಿಸಿಯಾಗಿ ಶುರುವಾಯ್ತದು, ಅದಕ್ಕಿಂತ ಮೊದಲು ಇರಲಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು 1000 ವರ್ಷಗಳ ಹಿಂದೆ ಆದರೆ ತಣ್ಣಗಿತ್ತು, ಆಮೇಲೆ ಇತ್ತೀಚೆಗೆ 1000 ವರ್ಷದಿಂದ ಇತ್ತೀಚೆಗೆ ಬೆಂಕಿ ಅನ್ನೋದು ಬಿಸಿಯಾಗ್ಲಿಕ್ಕೆ ಶುರುವಾಯಿತು, ಅದು ಸುಡ್ಲಿಕ್ಕೆ ಶುರು ಮಾಡಿತು ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಈಗ ಒಂದಿಷ್ಟು ವರ್ಷ ಇರುತ್ತೆ. ಅದು ಹಾಗೆ ಈ ಧರ್ಮ ಅನ್ನೋದು ಯಾವಾಗಲೂ ಇರುತ್ತೆ, ಅದಕ್ಕೆ ಆರಂಭ ಅನ್ನೋದು ಇರುವುದಿಲ್ಲ, ಅಂತ್ಯ ಅನ್ನೋದು ಇರುವುದಿಲ್ಲ. ಈಗ ಬೆಂಕಿ ಅನ್ನೋದು ಬಿಸಿಯಾಗಿದೆ, ಇನ್ನೊಂದು 100 ವರ್ಷ ಆಗೋಯ್ತು ಅಂದರೆ ಬಿಸಿ ಇರಲ್ಲ, ಅದು ತಣ್ಣಗಾಗ್ಬಿಡುತ್ತೆ. 100 ವರ್ಷ ಆದಮೇಲೆ ತಣ್ಣಗಿರುವ ಬೆಂಕಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ? ಅದು ಅದರ ಧರ್ಮ. ಆ ಒಂದು ಧರ್ಮ ಅನ್ನೋದೇನಿರುತ್ತೋ ಅದು ವಸ್ತು ಸ್ಥಿತಿಯನ್ನು ಇಟ್ಕೊಂಡು ಬರುತ್ತೆ. ಮತ್ತು ಬೆಂಕಿ ಅನ್ನೋದು ಬಿಸಿಯಾಗಿದೆ ಅನ್ನೋದು ಯಾರೋ ಒಬ್ಬರ ಮತ ಅಲ್ಲ, ಅದು ಧರ್ಮ, ಅದು ವಾಸ್ತವ ವಿಚಾರ. ಅಂದರೆ ಅದು ವಸ್ತು ಸ್ಥಿತಿಯನ್ನು ಇಟ್ಕೊಂಡು ಬಂದಿರುವಂತಹ ಒಂದು ವಿಚಾರ. ಆದ್ದರಿಂದ ಯಾರೋ ಒಬ್ಬರು ಬೆಂಕಿ ಅನ್ನೋದು ಬಿಸಿಯಾಗಿದೆ ಅಂತ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಅದು ಬಿಸಿಯಾಗುಂಟು ಅಂತ ಹಾಗರ್ಥ ಅಲ್ಲ. ನೀವು ಅದು ಹೇಗಿದ್ರು, ನೀವು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು, ನೀವು ಗೊತ್ತಿದ್ರು ಗೊತ್ತಿಲ್ಲದೆ ಹೋದರೂ ಅದು ಬಿಸಿಯಾಗೇ ಇರುತ್ತೆ. ಯಾಕೆ ಅಂದರೆ ಅದು ಅದರ ಧರ್ಮ. ನೀರು ಅನ್ನೋದು ತಣ್ಣಗಿರುತ್ತೆ, ಅದು ಅದರ ಧರ್ಮ. ಅದನ್ನೇ ಶಾಸ್ತ್ರದಲ್ಲಿ ಶೀತಸ್ಪರ್ಶವತ್ಯ ಆಪಹ ಅಂತ ಶಾಸ್ತ್ರದಲ್ಲಿ ಅದರ ಲಕ್ಷಣ ಹೇಳಿದ್ದಾರೆ. ಶೀತಸ್ಪರ್ಶ ಇದ್ದರೆ ಅದು ಶೀತಸ್ಪರ್ಶ ಇರುವುದೇ ನೀರಿನ ಒಂದು ಸ್ವಭಾವ ಅಂತ ಹೇಳಿದ್ದಾರೆ. ನೀವು ಎಷ್ಟು ಬಿಸಿ ಮಾಡಿಟ್ರೂ ಸಹ ಆ ಬಿಸಿಯಾಗಿರೋದು ಹಾಗೆ ಇರುವುದಿಲ್ಲ ನೀರಿನಲ್ಲಿ. ಒಂದು ಸ್ವಲ್ಪ ಹೊತ್ತು ಆಗೋಯ್ತು ಅಂದರೆ ಮತ್ತೆ ಪುನಃ ಅದು ತಣ್ಣಗೆ ಆಗುತ್ತೆ. ಮತ್ತು ಬಿಸಿ ತುಂಬ ಜಾಸ್ತಿ ಆಗೋಯ್ತು ಅಂತಂದರೆ ನೀರೇ ಕಾಣೆಯಾಗಿಬಿಡುತ್ತೆ, ನೀರೇ ಆವಿಯಾಗಿ ಹೋಗಿಬಿಡುತ್ತೆ. ಆದ್ದರಿಂದ ಅಲ್ಲಿಗೇನಾಯ್ತು, ಒಂದ್ಸಲಿ ಬಿಸಿ ಮಾಡಿಟ್ರೆ ಸಾಕು 100 ವರ್ಷ ನೀರು ಬಿಸಿಯಾಗಿರುತ್ತೆ ಅಂತ ಆ ಥರ ಎಲ್ಲೂ ಇರುವುದಿಲ್ಲ. ಸ್ವಲ್ಪ ಒಂದ್ಸಲಿ ಮಾಡಿಟ್ರೆ ಆಮೇಲೆ ತಣ್ಣಗಾಗುವುದು. ಯಾಕಂದರೆ ಅದು ಅದರ ಸ್ವಭಾವ. ಏನೋ ಒಂದು ಪ್ರಯತ್ನಪೂರ್ವಕವಾಗಿ ಅದನ್ನು ಬಿಸಿ ಮಾಡ್ಬೋದೇ ಹೊರತು ಸ್ವಾಭಾವಿಕವಾಗಿ ಅದರೊಳಗಿರುವಂತಹದ್ದು ಅಂತಂದರೆ ಆ ಶೈತ್ಯ ಅನ್ನುವಂಥದ್ದು, ಅದು ಅದರ ಧರ್ಮ. ಹಾಗಿದ್ರೆ ಈ ಥರ ನೀರು ಯಾವಾಗಿಂದ ತಣ್ಣಗಿರ್ಲಿಕ್ಕೆ ಶುರುವಾಗಿದೆ ಅಂತ ಕೇಳಿದರೆ ಅದು ಆವಾಗಿಂದಲೂ ಆರಂಭದಿಂದಲೂ ಅದು ಹಾಗೇ ಇದೆ. ಹಾಗಾದರೆ ಎಲ್ಲಿ ತನಕ ಇರುತ್ತೆ? ಯಾವಾಗಲೂ ಹೀಗೆ ಇರುತ್ತೆ, ಅದು ಯಾವಾಗಲೂ ಅದು ಹಾಗೇ ಇರುತ್ತೆ. ಅಂದರೆ ಏನೋ ಒಂದು ಕಾರಣ ಇದ್ದರೆ ಅದರೊಳಗೆ ಬದಲಾವಣೆ ಆಗುತ್ತೆ ಹೊರತು ಸ್ವಾಭಾವಿಕವಾಗಿ ಅದು ಒಂಥರ ಇರುತ್ತೆ. ಹಾಗೆ ಈ ಬೆಂಕಿಯಲ್ಲಿರುವಂಥ ಬಿಸಿಯನ್ನು ನೀವೆಷ್ಟು ಹೋಗಲಾಡಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಅದು ಹೋಗುವುದಿಲ್ಲ, ಅದು ಹಾಗೇ ಇರುತ್ತೆ. ಏನೋ ಒಂದಿಷ್ಟು ಕಾಲ ನೀವು ಅದನ್ನೇನೋ ಮುಚ್ಚಾಕಿ ಏನೋ ಮಾಡಿ ಒಂದಿಷ್ಟು ಕಾಲ ಬೇಕಾದರೆ ಅದು ಕಾಣದೇ ಇರುವ ಹಾಗೆ ಮಾಡ್ಬೋದಷ್ಟೇ. ಆದರೆ ಅದರಿಂದಲೇ ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀವೇನೋ ಒಂದಿಷ್ಟು ಬಲಾತ್ಕಾರವಾಗಿ ಏನೋ ಒಂದು ಪ್ರಯತ್ನ ಮಾಡಿ ಏನೋ ಒಂದು ಪ್ರಯತ್ನವನ್ನು ಮಾಡಿದರೆ ಅದರಲ್ಲಿರುವಂಥ ಬೆಂಕಿ ನಿಮಗೆ ತಾಗದೇ ಇರುವ ಹಾಗೆ ಬೇಕಾದರೆ ಮಾಡ್ಬೋದು ಅಷ್ಟೇ ಹೊರತು ಅದರಿಂದ ಆ ಬಿಸಿಯನ್ನೇ ನಾನು ತೆಗೆದು ಬಿಡ್ತೀನಿ ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ಯಾಕೆಂತಂದರೆ ಅದು ಧರ್ಮ ಅಂತಂದರೆ ಅದು ವಸ್ತುಸ್ಥಿತಿಯನ್ನು ಇಟ್ಕೊಂಡು ಬಂದಿರುವಂತಹದ್ದು. ಹಾಗಾಗಿ ಅದಕ್ಕೆ ಆರಂಭ ಅನ್ನೋದಿಲ್ಲ, ಅಂತವೂ ಇಲ್ಲ. ನಮ್ಮ ಸನಾತನ ಧರ್ಮ ಏನಿದೆಯೋ ಇದು ಸಹ ಧರ್ಮ, ಇದು ಮತ ಅಲ್ಲ, ಇದು ಧರ್ಮ. ಹಾಗಾಗಿ ಇದಕ್ಕೆ ಆರಂಭ ಯಾವಾಗಿಂದ? ಏನೂ ಇಲ್ಲ, ಇದಕ್ಕೆ ಉತ್ತರ ಇಲ್ಲ, ಆರಂಭ ಇಲ್ಲ. ಇದು ಎಲ್ಲಿ ತನಕ ಇರುತ್ತೆ? ಯಾವಾಗಲೂ ಇರುತ್ತೆ. ಅದೇ ಈಗ ಹೇಳಿದ ಹಾಗೆ ಬೇಕಾದರೆ ಒಂದಿಷ್ಟು ಬಲಪ್ರಯೋಗ ಮಾಡಿ ಏನೋ ಮಾಡಿ ಇದು ಇಲ್ಲದೆ ಇರುವ ಹಾಗೆ, ಅಂದರೆ ಇದು ಕಾಣದೇ ಇರುವ ಹಾಗೆ ಬೇಕಾದರೆ ಮಾಡ್ಬೋದು. ಆದರೆ ಅದರ ಒಂದು ಕಾಲದಲ್ಲಿ ಅದು ಪುನಃ ಅದು ಹೊರಗೆ ಬಂದೇ ಬರುತ್ತೆ. ಆ ಸತ್ಯವನ್ನು ಯಾವತ್ತೂ ಸಹ ನಾವು ಮುಚ್ಚಿಡ್ಲಿಕ್ಕಾಗುವುದಿಲ್ಲ. ಸತ್ಯಾಂಶ ಏನಿರುತ್ತೋ ಅದು ಯಾವತ್ತಾದರೂ ಒಂದು ದಿವಸ ತಾನಾಗಿ ಅದು ಹೊರಗೆ ಬಂದೇ ಬರುತ್ತೆ. ಒಂದಿಷ್ಟೇನೋ ಬಲಪ್ರಯೋಗ ಮಾಡಿ ಏನೇನೋ ಮಾಡಿ ಅದು ತಾತ್ಕಾಲಿಕವಾಗಿ ನಿಮ್ಗೆ ಕಾಣದೇ ಇರುವ ಹಾಗೆ ಏನೋ ಮಾಡಿಬಿಡ್ಬೋದು.
ಆದರೆ ಅದು ಇದ್ದೇ ಇರುತ್ತೆ, ಅದರೊಳಗೆ ಅದು ಇದ್ದೇ ಇರುತ್ತೆ, ಆ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದರಿಂದಲೇ ಅದನ್ನು ಧರ್ಮ ಅಂತ ಹೇಳ್ತಾ ಇರುವುದು. ಇಲ್ಲೇ ಹೋದರೆ ಮತ ಅಂತ ಹೇಳಬೇಕಿತ್ತು, ಇದು ಧರ್ಮ. ಆದ್ದರಿಂದ ಇಂತಹ ಒಂದು ಧರ್ಮ ನಮ್ಮ ಈ ಸನಾತನ ವೈದಿಕ ಧರ್ಮ, ಅದೇ ಈ ಹಿಂದೂ ಧರ್ಮವಾಗಿದೆ. ಹೇಗೆ ಆ ಒಂದು ನೀರಿನಲ್ಲಿ ಆ ಬೆಂಕಿ ಅನ್ನೋದು ಉಷ್ಣವಾಗಿರುತ್ತೆ ಅನ್ನೋದು ಎಷ್ಟು ಸತ್ಯವೋ, ಈ ಒಂದು ಜಲ ಅನ್ನೋದು ಶೀತವಾಗಿರುತ್ತೆ ಅನ್ನೋದು, ಅಂದರೆ ತಣ್ಣಗಿರುತ್ತೆ ಅನ್ನೋದು ಎಷ್ಟು ಸತ್ಯವೋ, ನಮ್ಮ ಶ್ರೇಯಸ್ಸಿಗೆ ಕಾರಣವಾದದ್ದು ಈ ಧರ್ಮ ಅನ್ನೋದು ಸಹ ಅಷ್ಟೇ ಸತ್ಯ. ಮತ್ತು ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಯಾವಾಗಿನ ಅನಾದಿ ಕಾಲದಿಂದ ಬಂದಿದೆ, ಇದು ಯಾವಾಗಲೂ ಸಹ ಇದ್ದೇ ಇರುತ್ತೆ. ಈ ವಿಷಯದಲ್ಲಿ ಮಾತ್ರ ಯಾವುದೇ ವಿಧವಂತಹ ಬದಲಾವಣೆ ಅನ್ನೋದಾಗುವುದಿಲ್ಲ. ಇವತ್ತು ನೀರು ತಣ್ಣಗಿದೆ, ಬೆಂಕಿ ಬಿಸಿಯಾಗಿದೆ, ಕಾಲಾಂತರದಲ್ಲಿ ಅದು ಉಲ್ಟಾ ಆಗುತ್ತೆ, ಅಂದರೆ ಬೆಂಕಿ ತಣ್ಣಗಾಗುತ್ತೆ, ನೀರು ಬಿಸಿಯಾಗುತ್ತೆ. ಹೀಗೆ ಯಾವತ್ತೂ ಸಹ ಆಗುವುದಿಲ್ಲ. ಅದರ ಧರ್ಮ ಏನಿದೆಯೋ ಅದು ಹಾಗೇ ಇರುತ್ತೆ. ಅದನ್ನು ಯಾರು ಬದಲಾವಣೆ ಮಾಡಲಿಕ್ಕಾಗುವುದಿಲ್ಲ. ಯಾರಿಗೆ ಏನು ಬೇಕಾಗಿದೆಯೋ ಅದನ್ನು ಅವರು ಆ ಇರುವಂತಹ ಸ್ಥಿತಿಯನ್ನು ಇಟ್ಕೊಂಡು ಅದರಂತೆ ಅವರ ಕೆಲಸವನ್ನು ಅವರು ಮಾಡಿಕೊಳ್ಳಬೇಕು. ಹಾಗೆ ಆದ್ದರಿಂದ ಈ ಒಂದು ಧರ್ಮ ಅನ್ನೋದು ಇದು ಸತ್ಯವಾದಂಥದ್ದು. ಇಂತಹ ಒಂದು ಸತ್ಯವಾದ ಅತ್ಯಂತ ಶ್ರೇಷ್ಠವಾದ ಈ ಧಾರ್ಮಿಕ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಜನ್ಮವನ್ನು ಪಡೆದಿದ್ದೇವೆ. ಇಂತಹ ಧಾರ್ಮಿಕ ಪರಂಪರೆಯನ್ನು ಕೆಲವರು ಮುಚ್ಚಾಕಿ ಇದರಿಂದ ನಮ್ಮನ್ನು ದೂರ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. ಈ ಒಂದು ಧರ್ಮದ ಪ್ರಕರ್ಷವನ್ನು, ಈ ಧರ್ಮದ ಒಂದು ಉತ್ಕೃಷ್ಟತೆಯನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿದರು. ಈ ಧರ್ಮದ ವಸ್ತುಸ್ಥಿತಿಯನ್ನು, ಅಂದರೆ ಈ ಧರ್ಮದ ಒಂದು ತತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿದ್ದಾರೆ. ಎಲ್ಲರಿಗೂ ಸನ್ಮಾರ್ಗವನ್ನು ಉಪದೇಶ ಮಾಡಿ ಅವರ ವಿಚಾರಗಳನ್ನು ಅನೇಕ ಗ್ರಂಥಗಳ ರೂಪದಲ್ಲಿ ರಚನೆ ಮಾಡಿ ಅನೇಕ ವಿಚಾರಗಳನ್ನು, ಅನೇಕ ವಿಷಯಗಳನ್ನು ಆ ಗ್ರಂಥಗಳ ಮೂಲಕ ಈ ಲೋಕಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂತಹ ಅನೇಕ ವಿಚಾರಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಸರಣೆ ಮಾಡಬೇಕು. ಮತ್ತು ಅದನ್ನು ಅನುಸರಣೆ ಮಾಡಬೇಕು ಅಂತಂದರೆ ಅದಕ್ಕೆ ಅವಧಾನವನ್ನು ಕೊಡಬೇಕು. ಅದರ ಕಡೆಗೆ ನಾವು ಅವಧಾನವನ್ನು ಕೊಟ್ಟಾಗ ಅವರೇನು ಹೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅವಧಾನ ಕೊಡಲಿಲ್ಲ ಅಂತಂದರೆ ಅದೆಲ್ಲ ನಮಗೆ ವಿರುದ್ಧವಾಗಿ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಆ ಒಂದು ಅವಧಾನವನ್ನು ಕೊಟ್ಟು, ಅದೀಗ ಹೇಳಿದ್ದು, ಅಷ್ಟೆಲ್ಲ ಅವಧಾನ ಕೊಟ್ಟು ಅಧ್ಯಯನ ಮಾಡಿದವರಿಗೆ ಅದನ್ನು ಆಚರಣೆ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ ಅಂತಂದರೆ ಅದರ ಅರ್ಥ ಏನು? ಇದು ಅಷ್ಟು ಗಂಭೀರವಾದ ವಿಚಾರ, ಅಷ್ಟು ಅವಧಾನ ಕೊಟ್ಟರೆ ಮಾತ್ರ ಅದು ನಮಗೆ ಸರಿಯಾಗಿ ಅರ್ಥವಾಗುತ್ತೆ. ಇಲ್ಲದೆ ಹೋದರೆ ಸರಿಯಾಗಿರುವುದೇ ಅದನ್ನೇ ತಪ್ಪಾಗಿ ನೋಡುವಷ್ಟು ಆ ದುಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂತಹ ಒಂದು ಅದ್ವೈತ ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಉಪಾಸನಾ ಮಾರ್ಗ, ಈ ಎಲ್ಲ ಮಾರ್ಗಗಳು ಒಂದು ಸಮನ್ವಯವನ್ನು ಮಾಡಿದ್ದಾರೆ. ಯಾವ ಕ್ರಮದಲ್ಲಿ ನಾವು ಹೋಗಬೇಕು ಅನ್ನೋದನ್ನು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅನೇಕ ವಿಧವಂತಹ ವಿಚಾರಗಳನ್ನು ಮನುಷ್ಯನ ಆತ್ಮೋದ್ಧಾರಕ್ಕಾಗಿ ಉಪದೇಶ ಮಾಡಿದ್ದಾರೆ. ಆ ಒಂದು ಅದ್ವೈತ ತತ್ವವನ್ನು, ಯಾವ ತತ್ವವನ್ನು ಉಪನಿಷತ್ತುಗಳು, ಪುರಾಣ, ಇತಿಹಾಸಾದಿ ಗ್ರಂಥಗಳು ಅತ್ಯಂತ ಸ್ಪಷ್ಟವಾಗಿ ಈ ಲೋಕಕ್ಕೆ ಉಪದೇಶ ಮಾಡ್ತಾ ಇವೆಯೋ ಅಂತಹ ಒಂದು ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ. ನಮ್ಮ ಶಂಕರರು ಉಪದೇಶ ಮಾಡಿದಂತಹ ಆ ಅದ್ವೈತ ತತ್ವ ಅನ್ನೋದು ಎಲ್ಲ ಪುರಾಣಗಳಲ್ಲೂ, ಪ್ರತಿಯೊಂದು ಉಪನಿಷತ್ತಿನಲ್ಲೂ ಮತ್ತು ಪ್ರತಿಯೊಂದು ಪುರಾಣದಲ್ಲೂ ಎಲ್ಲ ಕಡೆಯೂ ಸಹ, ಯಾಕೆಂತಂದರೆ ಆ ಉಪನಿಷತ್ತುಗಳ ವೇದಗಳ ಅರ್ಥವನ್ನು ಹೇಳಲಿಕ್ಕೆ ಪುರಾಣಗಳು ಬಂದಿರುವುದು. ಹಾಗೆ ಇನ್ನೂ ಸ್ಪಷ್ಟವಾಗಿ ಅನೇಕ ವಿಧವಾದಂಥ ಉಪಾಖ್ಯಾನಾದಿಗಳ ಮೂಲಕ ಆ ಅದ್ವೈತ ತತ್ವವನ್ನು ನಮಗೆ ಪುರಾಣಗಳು ಹೇಳುತ್ತಾ ಇವೆ. ಯಾವ ರೀತಿಯಾಗಿ ಈ ದ್ವೈತದಿಂದ ಅದ್ವೈತಕ್ಕೆ ನಾವು ಹೋಗಬೇಕು. ದ್ವೈತದಲ್ಲೇ ಹೇಗಾದರೂ ಇದ್ದೇ ಇದ್ದೀವಿ, ಎಲ್ಲರೂ ಸಹ ದ್ವೈತದಲ್ಲೇ ಇದ್ದಾರೆ. ದ್ವೈತ ಅನ್ನೋದು ಮೊದಲಿಂದಲೂ ಇದ್ದೇ ಇದೆ, ಇದು ಇದ್ದೇ ಇದೆ, ಇದರಿಂದ ಕಷ್ಟಗಳು ಇವಿದ್ದೇ ಇವೆ, ಎಲ್ಲ ಕಷ್ಟಗಳನ್ನೆಲ್ಲ ಅನುಭವಿಸ್ತಾನೆ ಇದ್ದಾರೆ. ಇಂತಹ ದ್ವೈತಾವಸ್ಥೆಯಿಂದ ಅದ್ವೈತಾವಸ್ಥೆಗೆ ಹೇಗೆ ಹೋಗಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂತಹ ವಿಷಯ. ಅದರಿಂದ ಇಲ್ಲಿ ದ್ವೈತಾವಸ್ಥೆಯಿಂದ ಅದ್ವೈತಾವಸ್ಥೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆ ಒಂದು ಮಾರ್ಗವನ್ನೇ ನಮ್ಮ ಗ್ರಂಥಗಳು ಉಪದೇಶ ಮಾಡ್ತಾ ಇವೆ. ಆದ್ದರಿಂದ ಅದನ್ನೇ ಶಂಕರರು ಸಹ ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ. ಆ ಒಂದು ತತ್ವವನ್ನು ಅತ್ಯಂತ ಅದ್ಭುತವಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ವಿಶೇಷವಾಗಿ ನಮಗೆ ಅನೇಕ ಪುರಾಣಗಳಲ್ಲಿ, ವಿಶೇಷವಾಗಿ ನಮ್ಮ ವಿಷ್ಣು ಪುರಾಣದಲ್ಲಂತೂ ಆ ಒಂದು ಅದ್ವೈತ ತತ್ವವನ್ನು ಅತ್ಯಂತ ಅದ್ಭುತವಾಗಿ ತಿಳಿಸ್ತಾರೆ. ಅಲ್ಲಿ ಹೇಳುವಂತಹ ಒಂದು ಶ್ಲೋಕ, ವಿಭೇದ ಜನಕೆ ಅಜ್ಞಾನೇ ನಾಶಮಾತ್ಯಂತಿಕಂಗತೆ ಆತ್ಮನೋ ಬ್ರಹ್ಮಣೋ ಭೇದಂ ಅಸಂತಂಕಃ ಕರಿಷ್ಯತಿ. ಅಂದರೆ ಈ ಭೇದವನ್ನುಂಟು ಮಾಡುವಂತಹ ಅಜ್ಞಾನ ಹೋಯಿತು ಅಂತಂದರೆ ಇನ್ನು ಭೇದವನ್ನು, ಜೀವಾತ್ಮ ಮತ್ತು ಪರಮಾತ್ಮರಿಗೆ ಇಲ್ಲದೇ ಇರುವಂತಹ ಭೇದವನ್ನು ಯಾರು ಸೃಷ್ಟಿ ಮಾಡಲು ಸಾಧ್ಯ? ಅಂದರೆ ಈ ಅಜ್ಞಾನ ಅನ್ನೋದೇ ಭೇದಕ್ಕೆ ಜನಕ.
ಭೇದವನ್ನು ಉಂಟು ಮಾಡುತ್ತಾ ಇದೆ. ಅದರಿಂದ ನಾವು ಹೊರಗೆ ಬಂದರೆ ಆ ಒಂದು ತತ್ವಜ್ಞಾನವನ್ನು, ಅಂದರೆ ಆ ಪರಮಾತ್ಮ ತತ್ವವನ್ನು, ಪರಿಪೂರ್ಣವಾದಂತಹ ಅದ್ವೈತ ತತ್ವವನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅನೇಕ ವಾಕ್ಯಗಳಿವೆ ಅಲ್ಲಿರುವಂತಹ. ವಿಷ್ಣು ಪುರಾಣದಲ್ಲಿ ಈ ಒಂದು ಐಕ್ಯವನ್ನು ಹೇಳುವಂತಹ ಪ್ರತಿಯೊಂದು ಪುರಾಣದಲ್ಲೂ ಇವೆ. ಅದರಲ್ಲೂ ವಿಶೇಷವಾಗಿ ವಿಷ್ಣು ಪುರಾಣದಲ್ಲಿ ಅಲ್ಲೊಂದು ಅನೇಕ ಮಾತುಗಳಿವೆ. ಅಲ್ಲಿ ವಿಶೇಷವಾಗಿ ಒಂದು ಜಡಭರತನ ಕಥೆ ಅಂತಿದೆ ಆ ವಿಷ್ಣು ಪುರಾಣದಲ್ಲಿ. ಜಡಭರತ ಅಂತ ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜ ಮೊದಲು ವಿಶೇಷವಾಗಿ ಭಗವದಾರಾಧನೆಯನ್ನು ಮಾಡಿದ್ದ. ಭಗವದಾರಾಧನೆಯನ್ನು ವಿಶೇಷವಾಗಿ ಮಾಡಿದ್ದರಿಂದ ಅವನಿಗೆ ವಿಶೇಷವಾದಂತಹ ಫಲ ಸಿಕ್ತು. ಒಂದು ಸಲ ಅವನು ಎಲ್ಲೋ ಬೇಟೆಗೆ ಅಂತ ಹೋದಾಗ, ಕಾಡಿಗೆ ಹೋದಾಗ, ಅಲ್ಲೇನಾಯಿತು ಅಂತಂದರೆ ಒಂದು ನೀರು ಹರಿಯುವಂತಹ ಒಂದು ಜಾಗದಲ್ಲಿ ಇದ್ದ. ಅಲ್ಲಿ ಒಂದು ಗರ್ಭಿಣಿಯಾಗಿರ್ತಕ್ಕಂತಹ ಒಂದು ಜಿಂಕೆ ನೀರನ್ನು ಕುಡಿಯಲಿಕ್ಕೆ ಅಂತ ಬಂದಿತ್ತು. ಅದು ನೀರನ್ನು ಕುಡಿಲಿಕ್ಕೆ ಶುರು ಮಾಡಿತು. ಅಷ್ಟೊತ್ತಿಗೆ ಹಿಂದುಗಡೆಯಿಂದ ಒಂದು ಸಿಂಹ ಬಂದು, ಸಿಂಹ ಜೋರಾಗಿ ಸಿಂಹ ಗರ್ಜನೆ ಕೇಳಿಸ್ತು. ಅದಕ್ಕೆ ಸಿಂಹ ಗರ್ಜನೆ ಮಾಡಿತು. ಆಗ ಈ ಜಿಂಕೆ ಏನು ಮಾಡಿತು ಅಂದರೆ ಆ ಸಿಂಹ ಗರ್ಜನೆ ಕೇಳಿ ಹೆದರಿಕೆಯಲ್ಲಿ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ, ಎತ್ತರದ ಒಂದು ಜಾಗಕ್ಕೆ ಹಾರಬೇಕು ಅಂತ ಪ್ರಯತ್ನ ಮಾಡಿ ಹೀಗೆ ಒಂದ್ಸಲಿ ಜಿಗಿಯಿತು, ಹಾರಿತು. ಹಾರಿಕೊಂಡು ಹೊತ್ತಿಗೆ ಅದು ತುಂಬು ಗರ್ಭಿಣಿ ಆಗಿತ್ತಾದ್ರಿಂದ ಆ ಒಂದು ಕ್ಷಣದಲ್ಲಿ ಏನಾಗಿತ್ತು ಅಂತಂದರೆ ಅದಕ್ಕೆ ಗರ್ಭಚ್ಯುತಿ ಆಯಿತು. ಆ ಗರ್ಭವು ನೀರಿನಲ್ಲಿ ಬಿತ್ತು. ಈ ಜಿಂಕೆ ತುಂಬ ಎತ್ತರ, ಆ ಹೆದರಿಕೆಯಲ್ಲಿ ಅಷ್ಟು ದೂರ ಹಾರಿದ್ರಿಂದ ಏನಾಯಿತು ಅಂತಂದರೆ ಅದಕ್ಕೆ ತುಂಬ ಸುಸ್ತಾಗಿ ಅದಲ್ಲೇ ಪ್ರಾಣ ಬಿಡ್ತು ಆ ತಾಯಿ. ಈ ಮರಿಯಾಗಿರುವಂತಹ ಜಿಂಕೆ ನೀರಿನಲ್ಲಿ ಹೋಗ್ತಾ ಇತ್ತು. ಆಗ ಈ ಜಡಭರತ ಅದನ್ನು ನೋಡಿಬಿಟ್ಟು ತಕ್ಷಣ ಅದನ್ನು ಹಿಡ್ಕೊಂಡು ಅದನ್ನು ಕಾಪಾಡಿ ಅದಕ್ಕೆ ಪಾಲನೆ ಪೋಷಣೆ ಎಲ್ಲ ಮಾಡ್ತಾನೆ. ಅದು ಆಮೇಲೆ ದೊಡ್ಡದಾಗಿ ಬೆಳೆಯಿತು. ಆ ಜಿಂಕೆ ಅನ್ನೋದು ತುಂಬ ದೊಡ್ಡದಾಗಿ ಬೆಳೆಯಿತು. ಚೆನ್ನಾಗಿ ಇವನ ಜೊತೆಗೆ ಇರ್ತಿತ್ತು. ಯಾವಾಗಲೂ ಅಲ್ಲಿ ಹೊರಗಡೆ ಹೋಗಿ ಒಂದಿಷ್ಟು ಮೇಯ್ಕೊಂಡು ಬರ್ತಾ ಇತ್ತು. ಅವನೆಲ್ಲದನ್ನು ಬಿಟ್ಟುಬಿಟ್ಟು ಇದನ್ನೇ ನೋಡ್ತಾ ಇದ್ದ. ಎಷ್ಟು ಯಾವ ಕೆಲಸ ಮಾಡ್ತಿದ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಹೀಗೆ ಯೋಚನೆ ಮಾಡಿ 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 ಕೊನೆಗೆ ಪ್ರಾಣ ಬಿಟ್ಟ. ಇವಂದು ಅಂದರೆ ಪ್ರಾಣ ಬಿಟ್ಟ ಅಂದರೆ ಅವನ ಆಯುಷ್ಯ ಮುಗೀತು, ಅವನ ಆಯುಷ್ಯ ಮುಗಿದೋಯ್ತು. ಆದರೆ ಕೊನೆ ತನಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಜಿಂಕೆ ಬಗ್ಗೆನೇ ಮೊದಲು ಭಗವಂತನ ಬಗ್ಗೆ ಯೋಚನೆ ಮಾಡಿದ್ದ, ತುಂಬ ಉಪಾಸನೆ ಮಾಡಿದ್ದ. ಆಮೇಲೆ ಅವನ ಮನಸ್ಸು ಅದರಿಂದ ಇದರ ಕಡೆಗೆ ತಿರುಗಿದ ಮೇಲೆ ಏನಾಯಿತು ಅಂತಂದರೆ ಈ ಜಿಂಕೆ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರಿಂದ, ಕೊನೆ ಕಾಲದಲ್ಲೂ ಇದ್ರ ಬಗ್ಗೆನೇ ಯೋಚನೆ ಮಾಡಿದ್ರಿಂದ ಏನಾಯಿತು ಅಂದರೆ ಮುಂದಿನ ಜನ್ಮ ಅವನಿಗೂ ಜಿಂಕೆ ಜನ್ಮವೇ ಬಂತು. ಅವನು ಜಿಂಕೆಯಾಗಿಯೇ ಹುಟ್ಟಿದ್ದ. ಎಲ್ಲೋ ಒಂದು ಕಡೆ ಒಂದು ಅರಣ್ಯದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದ. ಹುಟ್ಟಿದ ಮೇಲೆ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಹಾಗಾಗಿ ಅವನೇನು ಮಾಡಿದ, ತಾಯಿಯನ್ನು ಬಿಟ್ಟುಬಿಟ್ಟು ಮತ್ತೆ ಪುನಃ ಅದೇ ಜಾಗಕ್ಕೆ ಹೋಗಿದ್ದ. ಹಿಂದಿನ ಜನ್ಮದಲ್ಲಿ ಆ ಜಿಂಕೆ ಇವನಿದ್ದಿದ್ದ ಜಾಗ ಎಲ್ಲ ಏನಿತ್ತು ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅಲ್ಲೇ ಸುತ್ತಾಡ್ತಿದ್ದ, ಒಂದು ಮೇಯ್ತಾ ಇದ್ದ, ಎಲ್ಲ ಆಗ್ತಾಯಿತ್ತು. ಮತ್ತು ಈ ಜನ್ಮನೂ ಮುಗಿದೋಯ್ತು. ಇದು ಮುಗಿದ ಮೇಲೆ ಮತ್ತೆ ಪುನಃ ಏನಾಯಿತು ಅಂತಂದರೆ ಅವನಿಗೆ ಉತ್ತಮವಾದಂತಹ ಯೋಗಿಗಳ ಮನೆಯಲ್ಲಿ ಅವನಿಗೆ ಜನ್ಮ ಸಿಕ್ತು. ಒಂದು ತುಂಬ ಸಾಧಕರಾಗಿರ್ತಕ್ಕಂಥವ್ರ ಮನೆಯಲ್ಲಿ ಜನ್ಮ ಸಿಕ್ತು. ಚಿಕ್ಕ ವಯಸ್ಸಿನಿಂದಲೇ ಅವನು ವಿಶೇಷವಾದ ಸಾಧನೆಯನ್ನೆಲ್ಲ ಮಾಡಿ ಅದರೊಳಗೆ ಅವನಿಗೆ ಜ್ಞಾನ ಬಂತು. ಆ ವಿಶೇಷವಾದಂತಹ ಒಂದು ಜ್ಞಾನ ಅವನಿಗೆ ಬಂತು. ಆ ಜ್ಞಾನ ಬಂದ ಮೇಲೆ ಇನ್ನು ವ್ಯಾವಹಾರಿಕವಾದ್ದು ವಿಧಿ ನಿಷೇಧಗಳು ಯಾವುದು ಇರುವುದಿಲ್ಲವಾದ್ದರಿಂದ ಒಂಥರ ಜಡನ ಹಾಗೆ ಎಲ್ಲ ಕಡೆನೂ ಹೋಗ್ತಾ ಇದ್ದ. ಯಾವ ವಿಧಿ ನಿಯಮಗಳನ್ನು ಪರಿಪಾಲನೆ ಮಾಡ್ತಿಲ್ಲ. ಯಾಕೆ ಜ್ಞಾನ ಬಂದಾಯ್ತಾದ್ರಿಂದ ಯಾವ ನಿಯಮಗಳನ್ನು ಯಾವುದನ್ನು ಪರಿಪಾಲನೆ ಮಾಡ್ತಿರ್ಲಿಲ್ಲ. ನೋಡುವವರಿಗೆಲ್ಲ ಏನಪ್ಪ ಇವನು ಹೀಗಿದ್ದಾನೆ, ಇವನು ಯಾವುದಕ್ಕೆ ಕೆಲಸಕ್ಕೆ ಬಾರದೇ ಇರುವವನು ಅಂತ ಅನಿಸ್ತಾ ಇತ್ತು. ವಾಸ್ತವ ಒಳಗೆ ಬ್ರಹ್ಮಜ್ಞಾನಿಯಾಗಿದ್ದಾನೆ, ಆದರೆ ಇವನು ಯಾವ ಕೆಲಸಕ್ಕೆ ಬಾರದೇ ಇರುವವನು, ಯಾವ ನಿಯಮಗಳನ್ನು ಅನುಸರಣೆ ಮಾಡುವುದಿಲ್ಲ, ಏನು ಅನುಷ್ಠಾನಗಳನ್ನು ಮಾಡುವುದಿಲ್ಲ. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದ. ಅವನು ಏನು ಮಾಡಬೇಕಾಗಿದೆಯೋ ಅದು ಯಾವುದನ್ನು ಮಾಡ್ತಿಲ್ಲ, ಏನಿವನು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಆಗ ಯಾರು ಅವನಿಗೆ ಬೆಲೆನೂ ಕೊಡ್ತಿರ್ಲಿಲ್ಲ. ಇವರಿಗೂ ಅದೇನು ಬೇಕಾಗಿಯೂ ಇಲ್ಲ, ಯಾರು ಬೆಲೆ ಕೊಡಬೇಕು ಅನ್ನೋ ಯೋಚನೆಯೂ ಇಲ್ಲ, ಆ ಒಂದು ಆಸೆನೂ ಇಲ್ಲ. ಅವನ ಕೆಲಸ ಏನೋ ಇದ್ದರೆ ಏನೋ ಒಂದು ಮಾಡ್ತಿದ್ದ, ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತಾ ಇದ್ದ. ಅವನ ಬಂಧುಗಳು ಎಲ್ಲ ಬಿಟ್ಟುಬಿಟ್ರು ಅವನನ್ನು. ಇವನು ಇಂಥವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವ ನಿಯಮವನ್ನು ಅವನು ಪರಿಪಾಲನೆ ಮಾಡುವುದಿಲ್ಲ, ಇಂಥವನು ಬೇಡ ಅಂಥೇಳಿ ಒಂಥರ ಬಿಟ್ಟಂಗೆ ಮಾಡಿದರು. ಅವನಿಗೇನು ಪ್ರಾಧಾನ್ಯ ಕೊಡ್ತಿರ್ಲಿಲ್ಲ. ಒಬ್ಬನೇ ಓಡಾಡ್ತಾ ಇದ್ದ. ಒಂದು ದಿವಸ ರಾತ್ರಿ ಏನಾಯಿತು ಅಂತಂದರೆ ಆ ದೇಶದಲ್ಲಿದ್ದಂತಹ ಒಬ್ಬನು ಇವರನ್ನು ನೋಡಿಬಿಟ್ಟು, ಇವನ್ ಯಾರು ನೋಡುವವರಿಲ್ಲ, ಮಾತಾಡಿಸೋರಿಲ್ಲ, ನಾನು ದೇವಿಗೆ ಒಂದು ಬಲಿ ಕೊಡಬೇಕಾಗಿದೆ, ಇವನನ್ನು ಕರ್ಕೊಂಡೋಗಿ ಬಲಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ಯಾವ ಗಲಾಟೆನೂ ಆಗೋದಿಲ್ಲ, ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ಅವನು ಕರ್ಕೊಂಡೋಗಿ ಬಲಿ ಕೊಡಲಿಕ್ಕೆ ಅಂತ ಹೋಗ್ತಾನೆ. ದೇವಿ ಮುಂದೆ ಸಮರ್ಪಣೆ ಮಾಡ್ತಾನೆ. ನಿನಗಾಗಿ ಬಲಿಯನ್ನು ತಂದಿದ್ದೀನಿ ಅಂಥೇಳಿ ಪ್ರಾರ್ಥನೆ ಮಾಡಿ ಬಲಿಯನ್ನು ಕೊಡೋ ಹೊತ್ತಿಗೆ ಏನಾಗುತ್ತೆ ಅಂತಂದರೆ ಅಮ್ಮನವ್ರಿಗೆ ಗೊತ್ತಾಗುತ್ತೆ, ಕಾಳಿ ಅಮ್ಮನವ್ರಿಗೆ ಗೊತ್ತಾಗುತ್ತೆ, ಇವನು ಮಹಾಯೋಗಿ, ಒಬ್ಬ ದೊಡ್ಡ ಯೋಗಿಯನ್ನು, ಒಬ್ಬ ಬ್ರಹ್ಮಜ್ಞಾನಿಯನ್ನು ಇವನು ಬಲಿ ಕೊಡ್ತಿದ್ದಾನೆ ಅಂಥೇಳಿ ಅಮ್ಮನವ್ರಿಗೆ ಗೊತ್ತಾಗಿ ಆ ಕೊಡುವವನ ಮೇಲೆ ಸಿಟ್ಟು ಬಂದು ಅಮ್ಮನವರಲ್ಲಿ ಪ್ರತ್ಯಕ್ಷಳಾಗಿ ಅವನನ್ನು ಕೊಂದು ಬಿಡ್ತಾಳೆ. ಕೊಂದು ಅವನನ್ನೇ ಬಲಿಯಾಗಿ ಸ್ವೀಕರಣೆ ಮಾಡಿಬಿಡ್ತಾಳೆ ಅಮ್ಮನವರು, ಆ ಕಾಳಿ ಅಮ್ಮನವರು. ಮತ್ತೆ ಪುನಃ ಈ ಜಡಭರತ, ಈ ಯೋಗಿ ಅಲ್ಲಿಂದ ಹೊರಟು ಮತ್ತೆ ಪುನಃ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಪ್ರಪಂಚದ ಸಂಬಂಧ. ಅಷ್ಟೊತ್ತಿಗೆ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಆ ವೇದಾಂತ ಶ್ರವಣವನ್ನು ಮಾಡಬೇಕು, ಯಾರಾದರೂ ಒಬ್ಬರು ಸರಿಯಾದಂತಹ ಗುರುವನ್ನು ಹುಡುಕೊಂಡು ಗುರುವಿನ ಹತ್ರಕ್ಕೆ ಹೋಗಿ ವೇದಾಂತ ಶ್ರವಣ ಮಾಡಬೇಕು, ಕಪಿಲರ ಹತ್ರಕ್ಕೆ ಹೋಗಿ ವೇದಾಂತ ಶ್ರವಣವನ್ನು ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ, ಪ್ರಯಾಣ ಮಾಡ್ತಿರ್ತಾನೆ. ದಾರಿಯಲ್ಲಿ ಇವರು ಸುಮ್ಮನೆ ಕೂತ್ಕೊಂಡಿರುವುದನ್ನು ಅವನು ಒಳಗೆ ಕೂತಿರ್ತಾನೆ. ಆ ಪಲ್ಲಕ್ಕಿ ಹೊತ್ಕೊಂಡು ಹೋಗೋರೆಲ್ಲ ಇವರನ್ನು ನೋಡ್ತಾರೆ.
ನೋಡಿಬಿಟ್ಟು ಇವರು ಯಾರೋ ಇಲ್ಲಿ ಸುಮ್ಮನೆ ಕೂತಿದ್ದಾರೆ, ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನೀವು ನಮ್ಮ ಜೊತೆಗೆ ಬನ್ನಿ ಅಂತ. ಆಯಿತು ಅಂತ ಇವರಿಗೆ ಇಂಥದ್ದು ಅಂಥದ್ದು ಅಂತ ಏನಿಲ್ಲ, ಇವರು ಆಯಿತು ಅಂತ ಹೇಳಿ ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಇವರು ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಉಳಿದವರ ಗತಿ ಒಂಥರ ಇರುತ್ತೆ, ಇವರ ಗತಿ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿರುತ್ತೆ, ನಿಧಾನವಾಗಿರುತ್ತೆ. ಆಗ ಒಳಗೆ ಕೂತ ರಾಜನಿಗೆ ಸ್ವಲ್ಪ ಅಸೌಕರ್ಯವಾಗಿರುತ್ತೆ. ಏನಪ್ಪ ಇದು ಸರಿಯಾಗಿ ಹೋಗ್ತಿಲ್ಲ, ಏನಾಯಿತು ಅಂತ ಅವನು ನಿಲ್ಲಿಸಿಕ್ಕೆ ನೋಡ್ತಾನೆ. ಏನಾಯಿತು, ಇವರು ಸರಿಯಾಗಿ ಬರ್ತಾ ಇಲ್ಲ, ಉಳಿದವರೆಲ್ಲ ಒಂಥರ ಹೋಗ್ತಿದ್ದಾರೆ, ಇವರು ಮಾತ್ರ ಒಂಥರ ಬರ್ತಿದ್ದಾರೆ, ಅದರಿಂದ ಇದೇನೇನಾದರೂ ಸರಿ ಮಾಡಬೇಕು. ಆಗ ಹೇಳ್ತಾನೆ, ನೀನ್ಯಾಪ ಉಳಿದವರೆಲ್ಲ ಒಂಥರ ಬರ್ತಿದ್ದಾರೆ, ನೀನು ಯಾಕಪ್ಪ ಈ ಥರ ಬರ್ತಾಯಿದ್ದೀನಿ, ನೀನು ಅವ್ರ ಹಾಗೆ ಬಂದರೆ ನನಗೆ ಚೆನ್ನಾಗಿರುತ್ತೆ, ನಿನಗೆ ಎಷ್ಟು ಬೇಕಾದರೂ ಏನು ಬೇಕಾದರೂ ಕೊಡ್ತೀನಿ, ನೀನು ಅವ್ರ ಹಾಗೆ ನಡ್ಕೊಂಡು ಬಾ, ಅದ್ರ ಹಾಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ರಾಜ. ಆಗ ಅವ್ರು ಹೇಳ್ತಾರೆ ಅಥವಾ ಒಂದು ಮಾತು ಕೇಳ್ತಾನೆ ರಾಜ, ಏನಂತಂದರೆ ನಿನಗೆ ಅದನ್ನ ತೊಂದರೆ ಆಗ್ತಾ ಇದೆಯಾ, ಯಾಕಂದರೆ ಪಲ್ಲಕ್ಕಿ ಹೊತ್ಕೊಂಡು ಹೋಗೋದಂದರೆ ಸಾಮಾನ್ಯ ವಿಷಯ ಅಲ್ಲ, ಭಾಳ ಶ್ರಮ ಆಗುತ್ತೆ, ತುಂಬ ಬಲವಾಗಿರಬೇಕು, ಬಲ ಇರಬೇಕು, ಅದಕ್ಕೆ ತುಂಬ ಶ್ರಮನೂ ಆಗುತ್ತೆ, ನಿನಗೇನಾದರೂ ಶ್ರಮ ಆಗ್ತಾ ಉಂಟಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಶ್ರಮನೂ ಇಲ್ಲ ಏನೂ ಇಲ್ಲ, ಅಲ್ಲ ಇಷ್ಟೆಲ್ಲ ಭಾರವನ್ನು ಹೊತ್ಕೊಂಡು ಹೋಗ್ಬೇಕಲ್ವ, ಏನು ಭಾರ ಏನು ವಿಷಯ, ಇದು ಯಾವುದು ನಾನಲ್ವೇ ಅಲ್ಲ, ಈ ಪಲ್ಲಕ್ಕಿನೂ ನಾನಲ್ಲ, ಈ ಶರೀರವು ನಾನಲ್ಲ, ಭಾರ ಯಾವುದ್ರ ಮೇಲೆ ಬೀಳ್ತಾ ಇದೆ, ಶರೀರದ ಮೇಲೆ ಬೀಳ್ತಾ, ಈ ಶರೀರ ನಾನಲ್ವೇ ಅಲ್ಲ, ಆದ್ದರಿಂದ ನೀವು ಈ ಥರ ಕೇಳುವುದೇ ವ್ಯರ್ಥ. ಆದ್ದರಿಂದ ಇದು ಯಾವ ಭಾರವೂ ಇಲ್ಲ ಏನೂ ಇಲ್ಲ, ಈ ಭಾರ ಒಂದರ ಮೇಲೊಂದಿರುವುದು ಇದೆಲ್ಲವೂ ಸಹ ಈ ವ್ಯಾವಹಾರಿಕ ಪದಾರ್ಥಗಳಲ್ಲೇ, ಜಡ ಪದಾರ್ಥಗಳಲ್ಲಿ ಇರುತ್ತೆ ಹೊರತು ಚೈತನ್ಯದ ಮೇಲೆ ಯಾವ ಭಾರವೂ ಇರುವುದಿಲ್ಲ, ಏನೂ ಇಲ್ಲ, ನಾನು ಆ ಚೈತನ್ಯ ಸ್ವರೂಪಿ ಅಂತ ಅವ್ರು ಹೇಳ್ತಾರೆ. ಅಷ್ಟೆಲ್ಲ ಕೇಳಿದ ಮೇಲೆ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಎಲ್ಲಿಗೋ ಹೋಗಬೇಕು ವೇದಾಂತ ಕೇಳಬೇಕು ಅಂತಿದ್ದೀನಿ, ಆದರೆ ನನಗೆ ವೇದಾಂತ ಹೇಳ್ಕೊಡೋರು ಇಲ್ಲೇ ಸಿಕ್ಬಿಟ್ಟಿದ್ದಾರೆ, ಒಳ್ಳೆಯದಾಯಿತು ಅಂಥೇಳಿ ಅವ್ರ ಹತ್ರನೇ ಎಲ್ಲ ಕೇಳ್ತಾನೆ. ಕೇಳಿದ ಮೇಲೆ ಅವರೆಲ್ಲ ಅದ್ವೈತ ತತ್ವವನ್ನು ವಿಶೇಷವಾಗಿ ಉಪದೇಶ ಮಾಡ್ತಾರೆ. ಸಂಪೂರ್ಣವಾಗಿ ಆ ಸಂದರ್ಭದಲ್ಲೇ ಅವರು ಆ ಅದ್ವೈತ ತತ್ವವನ್ನು ಅನೇಕ ಉದಾಹರಣೆಗಳನ್ನು ಹೇಳುವುದರ ಮೂಲಕ ಅನೇಕ ಮಾತುಗಳನ್ನು ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಅದ್ವೈತ ತತ್ವವನ್ನು ತಿಳಿಸುವಂತಹ ಅನೇಕ ವಿಧವಂತಹ ಉದಾಹರಣೆಗಳನ್ನು, ಬೇರೆ ಬೇರೆ ರೀತಿಯಂತಹ ವಿಚಾರಗಳನ್ನು ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ದ್ವೈತಿನಃ ಅತಥ್ಯದರ್ಶಿನಃ ಪರಮಾರ್ಥೋ ನ ಭೇದವಾನ್ ತ್ಯಜ ಭೇದ ಮೋಹಂ. ಈ ಮಾತುಗಳನ್ನೆಲ್ಲ ನಾವೆಲ್ಲಿ ನೋಡ್ತೀವಿ. ಅಂದರೆ ಈ ದ್ವೈತ ಅನ್ನೋದು ಇದ್ದೇ ಇದೆ, ಅದು ಹೇಗಾದರೂ ಇದ್ದೇ ಇದೆ, ಅದು ಇದೆ, ಆದರೆ ಇದರಿಂದ ಅದ್ವೈತಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡು ಅನ್ನುವಂತಹ ವಿಚಾರವನ್ನು ಹೇಳಲಿಕ್ಕೆ, ಹೇಗೆ ಒಂದೇ ಒಂದು ವಸ್ತು ಸತ್ಯವಾಗಿದ್ದರೂ ಸಹ ಅದರಲ್ಲಿ ಈ ಭೇದಗಳೆಲ್ಲ ಹೇಗೆ ಬರಬಹುದು, ಅಂದರೆ ವ್ಯಾವಹಾರಿಕವಾಗಿ, ಪಾರಮಾರ್ಥಿಕವಾಗಿ ಇದ್ದರೂ ಸಹ ವ್ಯಾವಹಾರಿಕವಾಗಿ ಇದೆಲ್ಲವುದು ಹೇಗೆ ಬರುತ್ತೆ ಅನ್ನುವಂತಹ ಅನೇಕ ವಿಚಾರಗಳನ್ನು, ಅನೇಕ ದೃಷ್ಟಾಂತಗಳನ್ನು ಅದನ್ನೆಲ್ಲ ಅಲ್ಲಿ ಅವರು ಉಪದೇಶ ಮಾಡ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ಮತ್ತೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಇದರೊಳಗೇನೆ ಇನ್ನೊಂದು ಕಥೆಯೂ ಬರುತ್ತೆ, ಈ ರುಭು ನಿದಾಗ ಸಂವಾದ ಅಂತ, ಇದರ ಅಂತರ್ಗತವಾಗಿಯೇ ಬರುತ್ತೆ. ಅಲ್ಲೂ ಸಹ ವಿಶೇಷವಾಗಿ ಆ ಅದ್ವೈತ ತತ್ವದ ಬಗ್ಗೆ ಅತ್ಯಂತ ಅದ್ಭುತವಾದಂತಹ ಒಂದು ವಿಚಾರ ಅಲ್ಲಿ ನಡೆಯುತ್ತೆ, ಗುರು ಶಿಷ್ಯರ ಸಂವಾದ ನಡೆಯುತ್ತೆ. ಅದನ್ನೆಲ್ಲ ಕೇಳಿದ ಮೇಲೆ ಆ ಒಂದು ಅದ್ವೈತ ತತ್ವವನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ರು, ಅದರಿಂದ ಮೋಕ್ಷವನ್ನು ಪಡೆದರು ಅನ್ನುವಂತಹ ಒಂದು ವಿಚಾರವನ್ನು ನಾವು ಆ ವಿಷ್ಣು ಪುರಾಣದಲ್ಲಿ ನೋಡ್ತೀವಿ. ಹೀಗೆ ಯಾವ ಪುರಾಣವನ್ನು ಎಲ್ಲಿ ನಾವು ನೋಡಿದರೂ ಸಹ ಅಲ್ಲಿ ಅದ್ವೈತ ತತ್ವದ ಬಗ್ಗೆ ಇರುತ್ತೆ. ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ. ಅದೇ ಅತ್ಯಂತ ಉತ್ಕೃಷ್ಟವಾದಂತಹ ಸಿದ್ಧಾಂತ, ವಾಸ್ತವವಾದಂತಹ ಒಂದು ಸಿದ್ಧಾಂತ. ಹಾಗಾಗಿ ಅದನ್ನು ಅವರು ಈ ಲೋಕಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ತತ್ವವನ್ನು ಉಪದೇಶ ಮಾಡಿ ಅದರ ಮೂಲಕ ಯಾವುದು ವಾಸ್ತವವಾದ ತತ್ವ ಅನ್ನುವುದನ್ನು ತಿಳಿಸಿ ಅದನ್ನು ಯಾವ ರೀತಿಯಾಗಿ ನಾವು ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಪಡೆಯಬೇಕು ಅನ್ನುವುದನ್ನು ತೋರಿಸಿದ್ದಾರೆ. ಮತ್ತು ಈಗ ಹೇಳಿದ ಹಾಗೆ ಆ ಮೋಕ್ಷವನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ತತ್ವಜ್ಞಾನ ಬೇಕು, ಈ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಅದಕ್ಕೆ ಖಂಡಿತ ಈಶ್ವರ ಅನುಗ್ರಹ ಅನ್ನೋದು ಬೇಕೇ ಬೇಕು. ಹಾಗಾಗಿ ಆ ಈಶ್ವರ ಅನುಗ್ರಹವನ್ನು ಪಡೆಯಲಿಕ್ಕೆ, ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳ ಮೂಲಕ ಎಲ್ಲರೂ ಸಹ ಭಗವದ್ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಮತ್ತು ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣವನ್ನು ಹೇಗೆ ಮಾಡಬೇಕು, ಅದಕ್ಕಾಗಿ ಎಲ್ಲರೂ ಯಾವ ರೀತಿಯಾಗಿರಬೇಕು, ಒಂದು ದೇಶ ಅಂದರೆ ಹೇಗಿರಬೇಕು, ಒಂದು ಸಮಾಜ ಅಂದರೆ ಹೇಗಿರಬೇಕು, ಯಾವ ರೀತಿಯಾಗಿ ಸಮಾಜವನ್ನು ಅಭಿವೃದ್ಧಿ ಮಾಡಬೇಕು, ಸಮಾಜವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದರೆ, ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಬೇಕು ಅಂತಂದರೆ ಯಾವ ರೀತಿಯಾಗಿ ಎಲ್ಲ ಜನರು ಸಹ ವರ್ತಿಸಬೇಕು, ಏನೇನು ಕೆಲಸಗಳನ್ನು ಮಾಡಬೇಕು ಮುಂತಾದ ವಿಚಾರಗಳನ್ನು ಸಹ ಶಂಕರರು ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಈ ರೀತಿಯಾಗಿ ಸಮಸ್ತ ಒಂದು ಜಗತ್ತಿನ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ಉಪದೇಶ ಮಾಡಿರ್ತಕ್ಕಂಥವರು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು. ಆದ್ದರಿಂದ ಅವರು ತೋರಿಸಿದಂತಹ ಈ ಒಂದು ಮಾರ್ಗವನ್ನು ವಿಶೇಷವಾಗಿ ಅನುಸರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಅವರು ಈ ಒಂದು ಧರ್ಮವನ್ನು, ಈ ತತ್ವವನ್ನು ನಿರಂತರ ಪ್ರಚಾರ ಮಾಡಬೇಕು
ಅನ್ನುವಂತಹ ಉದ್ದೇಶದಿಂದ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಪೀಠಗಳಲ್ಲಿ ನಮ್ಮ ಈ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿರತಕ್ಕಂಥದ್ದು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಇಲ್ಲಿ ವಿಶೇಷವಾಗಿ ಸಮಸ್ತ ವಿದ್ಯೆಗಳಿಗೂ ಸಹ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದೆಂದರೆ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಒಂದು ಅಭಿಧಾನವು ಬಂತು. ಇಲ್ಲಿ ಅಮ್ಮನವರ ಒಂದು ಸಾನ್ನಿಧ್ಯ ಅನ್ನುವುದು ಇವತ್ತಿಗೂ ಸಹ ವಿಶೇಷವಾಗಿ ಇದ್ದು ಎಲ್ಲ ಭಕ್ತರು ಸಹ ಆ ಅಮ್ಮನವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ತದ್ವಾರ ವಿಶೇಷವಾದಂತಹ ಶ್ರೇಯಸ್ಸನ್ನು ಎಲ್ಲರೂ ಸಹ ಪಡೀತಾ ಇದ್ದಾರೆ. ಮತ್ತು ಈ ಒಂದು ಪೀಠದ ಒಂದು ಗುರು ಪರಂಪರೆಯಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಜಗದ್ಗುರುಗಳೂ ಸಹ ಜಗದ್ಗುರು ವರೇಣ್ಯರು ಈ ಲೋಕಕ್ಕೆ ವಿಶೇಷವಾದಂತಹ ತತ್ವವನ್ನು ಉಪದೇಶ ಮಾಡಿ ಮಾರ್ಗದರ್ಶನವನ್ನು ಮಾಡಿ ವಿಶೇಷ ಅನುಗ್ರಹವನ್ನು ಮಾಡಿದವರಾಗಿದ್ದಾರೆ. ಇಂತಹ ಒಂದು ಪರಂಪರೆಯಲ್ಲಿ ಈ ಪೀಠದ ಪರಂಪರೆಯಲ್ಲಿ 36ನೇ ಅಧಿಪತಿಗಳು ನಮ್ಮ ಗುರುವರೇಣ್ಯರು, ಪ್ರಸ್ತುತ ಈ ಪೀಠದ ಅಧಿಪತಿಗಳು ಆಗಿರತಕ್ಕಂಥವರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ನಮ್ಮ ಪರಮ ಪೂಜ್ಯ ಗುರುವರೇಣ್ಯರು. ಅವರ ಒಂದು ಕೃಪಾ ವಿಶೇಷದಿಂದ ಅನೇಕ ಭಕ್ತಜನರು ವಿಶೇಷವಾಗಿ ಶ್ರೇಯೋವಂತರಾಗಿದ್ದಾರೆ. ನಮಗೆಲ್ಲರಿಗೂ ಸಹ ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾ ಈ ಒಂದು ಧರ್ಮ ಮಾರ್ಗದಲ್ಲಿ ನಾವು ಮುಂದೆ ಹೋಗುವಂತೆ ನಮಗೆ ಅನುಗ್ರಹವನ್ನು, ಪ್ರೇರಣೆಯನ್ನು, ಆಶೀರ್ವಾದಗಳನ್ನು ಎಲ್ಲವುದನ್ನೂ ಸಹ ನಮಗೆ ಮಾಡ್ತಾ ಇದ್ದಾರೆ. ಅವರ ಒಂದು ಕೃಪೆಯಿಂದ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಸಹ ನಡೆಸಲಾಗ್ತಾ ಇದೆ. ಬೇರೆ ಬೇರೆ ರೀತಿಯಂತಹ ಕಾರ್ಯಗಳು, ನಮ್ಮ ಧರ್ಮ ಪ್ರಚಾರ, ತತ್ವದ ಒಂದು ಪ್ರಚಾರ, ವೇದಶಾಸ್ತ್ರಗಳ ಒಂದು ಸಂರಕ್ಷಣೆ, ಸಮಾಜದ ಒಂದು ಸೇವೆ, ಸಮಾಜಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನು, ಅವಶ್ಯಕತೆಗಳನ್ನು ಸಾಧ್ಯವಾದಷ್ಟು ಪೂರ್ಣೆ ಮಾಡುವಂತಹ ಒಂದು ಪ್ರಯತ್ನ, ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳು ವಿಶೇಷವಾಗಿ ನಡೀತಾ ಇವೆ. ಈ ಎಲ್ಲ ಕಾರ್ಯಗಳು ಸಹ ಅವರ ಒಂದು ವಿಶೇಷವಾದ ಅನುಗ್ರಹದಿಂದ ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧರ್ಮ ಪ್ರಚಾರ ಅನ್ನುವುದು ನಡೆದು, ಇನ್ನೂ ಹೆಚ್ಚಿನ ಜನರು ಈ ಮಾರ್ಗವನ್ನು ಇನ್ನೂ ವಿಶೇಷವಾಗಿ ಅನುಸರಣೆ ಮಾಡಿ ಇತೋಪಿ ಅಧಿಕ ಶ್ರೇಯವಂತರಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ ಆಗುತ್ತೆ. ಅದಕ್ಕೆ ಖಂಡಿತ ನಮ್ಮ ಗುರುಗಳ ಅನುಗ್ರಹ ಇದ್ದೇ ಇದೆ, ಅದು ಖಂಡಿತವಾಗಿಯೂ ಆಗುತ್ತೆ ಎನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಿಂದಿನಿಂದಲೂ ಸಹ ಇಲ್ಲಿ ನಡೆಯುವಂತಹ ಎಲ್ಲ ವಿಧವಾದಂತಹ ಧಾರ್ಮಿಕಾದಿ ಕಾರ್ಯಕ್ರಮಗಳಲ್ಲಿ ಶಿಷ್ಯ ಜನರು ಅನೇಕ ತಲೆಮಾರುಗಳಿಂದ ಶತಶತಮಾನಗಳಿಂದ ಈ ಒಂದು ಪೀಠದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ಶಿಷ್ಯರೆಲ್ಲರೂ ಸಹ ವಿಶೇಷವಾದಂತಹ ಶ್ರದ್ಧಾಭಕ್ತಿಗಳಿಂದ ನಮ್ಮ ಗುರುಗಳು ನಮಗೆ ಏನು ಹೇಳ್ತಾರೋ ಅದೇ ನಮಗೆ ವೇದವಾಕ್ಯ ಅನ್ನುವಂತಹ ಒಂದು ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಎಲ್ಲ ಕಾರ್ಯಗಳಲ್ಲೂ ಸಹ ವಿಶೇಷವಾಗಿ ಭಾಗವಹಿಸ್ತಾ, ವಿಶೇಷವಾದಂತಹ ಶ್ರದ್ಧೆಯಿಂದ ಈ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಗುರು ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಈ ಸೇವೆ ಎಲ್ಲ ಶಿಷ್ಯರಿಂದಲೂ ಸಹ ವಿಶೇಷವಾಗಿ ನಿರ್ವಿಘ್ನವಾಗಿ ಚೆನ್ನಾಗಿ ನಡೆಯಲಿ. ಮುಂದಿನ ಕಾಲದಲ್ಲೂ ಸಹ ವಿಶೇಷವಾದಂತಹ ಒಂದು ಈ ಎಲ್ಲ ಕಾರ್ಯಗಳಲ್ಲೂ ಸಹ ಶಿಷ್ಯ ಮಹಾಜನರು ಭಾಗವಹಿಸಿ ಇನ್ನೂ ಹೆಚ್ಚಿನ ಒಂದು ಶ್ರೇಯವಂತರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಗಳು ವಿಶೇಷವಾಗಿ ನಡೀತಾ ಇವೆ. ಇಂತಹ ಕಾರ್ಯಗಳನ್ನು ಮಾಡುವಾಗ ಎಷ್ಟೋ ಜನ ಸಹಕಾರ ಮಾಡುವವರು ಇರ್ತಾರೆ, ಒಂದಿಷ್ಟು ಜನ ತೊಂದರೆ ಮಾಡುವವರು ತೊಂದರೆ ಮಾಡುವವರು ಇದ್ದಾರೆ, ಅಲ್ಲಲ್ಲಿ ಇದ್ದಾರೆ. ಅದಕ್ಕೆಲ್ಲ ಇದ್ರ ಬಗ್ಗೆ ಏನೇನೋ ಒಂದಿಷ್ಟು ಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಆವಾಗ ನಾವು ಸ್ಪಷ್ಟತೆ ಕೊಡಬೇಕಾಗಿ ಬರ್ತಾ ಇರುತ್ತೆ, ಕೊಡ್ತಾನೂ ಇರ್ತೀವಿ. ಆವಾಗ ಒಂದಿಷ್ಟು ಜನ ಏನೇನು ಅಪಪ್ರಚಾರಗಳು ಮಾಡ್ತಿರ್ತಾರೋ ಅದಕ್ಕೆಲ್ಲ ಒಂದಿಷ್ಟು ಸ್ಪಷ್ಟತೆಯನ್ನು ಸಹ ಆವಾಗ ಕೊಡಬೇಕಾಗಿರುತ್ತೆ, ಅದು ಸಹಜ. ಈಗ ಆಂಜನೇಯ ಸ್ವಾಮಿ ಸುಂದರಕಾಂಡದಲ್ಲಿ ಇಲ್ಲಿಂದ ಲಂಕೆಗೆ ಹೋಗೋ ಹೊತ್ತಿಗೆ ದಾರಿಯಲ್ಲಿ 3 ಜನ ಸಿಗ್ತಾರೆ. ಒಬ್ಬ ಮೈನಾಕ, ಈಗ ಹೇಳಿದಂತಹ ಒಬ್ಬ ಮೈನಾಕ ಒಬ್ಬ ಸಿಗ್ತಾನೆ, ಒಬ್ಬ ಸಿಂಹಿಕೆ ಸಿಗ್ತಾಳೆ, ಇನ್ನೊಬ್ಬಳು ಸೊರಸೆ ಅಂತ 3 ಜನ ಸಿಕ್ಕಿದ್ರು. ಆ 3 ಜನರಲ್ಲಿ 2 ತೊಂದರೆ ಮಾಡ್ಲಿಕ್ಕೆ ಬಂದರೆ ಒಬ್ಬ ಸಹಾಯ ಮಾಡೋಕ್ಕೆ ಬಂದ. ಆ ಸಹಾಯ ಆಂಜನೇಯ ಸ್ವಾಮಿಗೆ ಅವಶ್ಯಕತೆ ಇರಲಿಲ್ಲ, ಅದು ಬೇರೆ ವಿಷಯ. ಇದೆಯಾ ಇಲ್ಲ ಅನ್ನೋದು ಬೇರೆ ವಿಷಯ. ಅಂತೂ ಸಹಾಯ ಮಾಡಲಿಕ್ಕೆ ಬಂದವನೊಬ್ಬ, ತೊಂದರೆ ಮಾಡ್ಲಿಕ್ಕೆ ಬಂದವರು 2. 3 ಜನ ಬಂದರೆ ಅದರಲ್ಲಿ ಮೆಜಾರಿಟಿ ಯಾರಿಗಿದೆ ಅಂತಂದರೆ ತೊಂದರೆ ಮಾಡ್ಲಿಕ್ಕೆ ಬಂದವರದೇ ಮೆಜಾರಿಟಿ. ಲೋಕದಲ್ಲೂ ಹಾಗೇನೆ, ಅದು ಆಗಿನ ಕಾಲದಿಂದಲೂ ಸಹ ಇದ್ದೇ ಇದೆ. ಆದರೂ ಅದೇ ಮತ್ತೆ ಅಲ್ಲಿಗೆ ಹೋದ ಮೇಲೆ ಲಂಕಿಣಿ ಬಂದು ಇನ್ನೂ ಎಷ್ಟೋ ಜನ ರಾಕ್ಷಸರು ಬಂದರು, ಅದೆಲ್ಲ ಇದು ಇದ್ದೇ ಇದೆ. ಒಂದೊಂದು ಕಡೆನೂ ಒಬ್ಬೊಬ್ಬರು ರಾಕ್ಷಸರೆಲ್ಲ ಸಿಕ್ಕಿದ್ರು, ಎಲ್ಲ ಬೇರೆ ಬೇರೆ ಥರ ಏನೇನೋ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಅದೆಲ್ಲವುದನ್ನು ದಾಟಿಕೊಂಡು ಬಂದಿದ್ದ ಆಂಜನೇಯ ಸ್ವಾಮಿ. ಆದ್ದರಿಂದ ಆ ಆಂಜನೇಯ ಸ್ವಾಮಿಯೇ ನಮಗೆ ಆದರ್ಶ ಅಷ್ಟೇ. ಹಾಗಾಗಿ ಈ ರೀತಿಯಾಗಿ ನಾವು ಮುಂದೆ ಹೋಗಬೇಕು. ಯಾರು ಏನು ಮಾಡಿದರೂ ಸಹ ಇದನ್ನು ನಾವು ಏನೇನು ಅಪಪ್ರಚಾರಗಳು ಇತ್ಯಾದಿಗಳೆಲ್ಲ ಇದೆಯೋ ಅದಕ್ಕೆ ನಾವು ತಲೆಯನ್ನು ಕೊಡಬಾರ್ದು.
ಆದ್ದರಿಂದ ನಾವು ಅದನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ನಮ್ಮ ಈ ಒಂದು ಸತ್ಯಾಂಶವನ್ನು ಸರಿಯಾಗಿ ತಿಳಿದುಕೊಂಡು ಈ ಒಂದು ಸೇವೆಯನ್ನು, ಈ ಒಂದು ಕಾರ್ಯವನ್ನು, ವಿಶೇಷ ಕಾರ್ಯಗಳನ್ನು ವಿಶೇಷವಾಗಿ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಬೇರೆ ಬೇರೆ ಕಡೆ ಈ ಥರದ್ದು ಆಗ್ತಾನೆ ಇರುತ್ತೆ, ನಾವು ಸ್ಪಷ್ಟತೆಯನ್ನು ಅವಾಗ ಕೊಡ್ತಾನೆ ಇರ್ತೀವಿ, ಹೀಗೆಲ್ಲ ನಡೀತಾನೆ ಇರುತ್ತೆ. ಆದರೆ ಅದನ್ನು ಎಲ್ಲವುದನ್ನು ಸಹ ದಾಟಿಕೊಂಡು ಎಲ್ಲ ಕಾರ್ಯಗಳನ್ನು ಸಹ ಮಾಡಬೇಕಾಗಿದೆ. ಅದು ಖಂಡಿತವಾಗಿಯೂ ಆ ಅಮ್ಮನವರ ಅನುಗ್ರಹದಿಂದ, ನಮ್ಮ ಗುರುಗಳ ಅನುಗ್ರಹದಿಂದ ನಡೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು, ಎಲ್ಲರಿಗೂ ಸಹ ಇನ್ನೂ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ರಚಿಸಿದಂತಹ ಒಂದು ಸ್ತೋತ್ರವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅವರು ಅತ್ಯಂತ ಅದ್ಭುತವಾದಂತಹ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಸ್ತೋತ್ರಗಳಲ್ಲಿ ಒಂದು ವಾಗ್ದೇವಿ ಸ್ತವ ಅನ್ನುವಂತಹ ಒಂದು ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ಒಂದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಪಠನ ಮಾಡ್ಬೋದು. ಇದರಿಂದ ಅಮ್ಮನವರ ಒಂದು ವಿಶೇಷವಾದ ಕೃಪೆ ನಮಗೆ ಪ್ರಾಪ್ತವಾಗಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನಮಗೆ ಪ್ರಾಪ್ತವಾಗಿ ಅದರಿಂದ ನಮ್ಮ ಸಾಧನೆ ಇರ್ಬೋದು, ನಮ್ಮ ಕೆಲಸಗಳಿರ್ಬೋದು, ಇದೆಲ್ಲದರಲ್ಲೂ ನಮಗೊಂದು ಒಳ್ಳೆಯ ಪ್ರಗತಿ ಸಿಗುತ್ತೆ ಅನ್ನುವಂತಹ ಒಂದು ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆ ಒಂದು ಸ್ತೋತ್ರವನ್ನು ಈಗ ನಾವು ಹೇಳ್ತೀವಿ. ವಾದೇ ಶಕ್ತಿಪ್ರದಾತ್ರಿ ಪ್ರಣತ ಜನತತೇಹೇ ಸಂತತಂ ಸತ್ಸಭಾಯಾಂ ಪ್ರಶ್ನಾನಾಂ ದುಸ್ತರಾಣಾಮಪಿ ಲಘು ಸುಸಮಾಧಾನಂ ಆಶ್ವೇವ ವಕ್ತುಂ ವಾಗೀಷಾದ್ಯೈಃ ಸುರಾಗ್ರ್ಯೈಃ ವಿವಿಧ ಫಲಕೃತೆ ಸಂತತಂ ಪೂಜ್ಯಮಾನ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃತ್ ನಿವಾಸ ವ್ಯಾಖ್ಯಾ ಮುದ್ರಾಕ್ಷಮಾಲಾ ಕಲಶ ಸುಲಿಖಿತೈಃ ರಾಜತ್ ಅಂಭೋಜಪಾಣಿಃ ಕಾವ್ಯಾಲಂಕಾರ ಮುಖ್ಯೇಷ್ವಪಿ ನಿಶಿತಧಿಯಂ ಸರ್ವಶಾಸ್ತ್ರೇಷು ತೂರ್ಣಂ ಮೂಕೇಭ್ಯೋಪಿ ಆರ್ದ್ರಚಿತ್ತಾ ದಿಶತಿ ಕರುಣಯಾ ಯಾ ಜವಾತ್ ಸಾ ಕೃಪಾಬ್ಧಿಃ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ಜಾಡ್ಯಧ್ವಾಂತ ಅರ್ಕಪಂಕ್ತಿಃ ತನುಜಿತ ರಜನೀಕಾಂತ ಗರ್ವಾ ಆಗಮಾನಾಂ ಶೀರ್ಷೈಃ ಸಂಸ್ತೂಯಮಾನ ಮುನಿವರ ನಿಕರೈಃ ಸಂತತಂ ಭಕ್ತಿನಮ್ರೈಃ ಕಾರುಣ್ಯ ಅಪಾರವಾರಾನ್ನಿಧಿಃ ಅಗತನಯಾ ಸಿಂಧುಕನ್ಯಾ ಅಭಿವಾದ್ಯ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ. ಈ 3 ಶ್ಲೋಕಗಳನ್ನು ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಆ ಮಹಿಮೆಯನ್ನು ತಿಳಿಸುವುದರ ಮೂಲಕ ಅಮ್ಮನವರ ಪ್ರಾರ್ಥನಾ ಶ್ಲೋಕಗಳನ್ನು ಅವರು ರಚಿಸಿದ್ದಾರೆ. ಇಂತಹ ಶ್ಲೋಕಗಳನ್ನು ಪಠನ ಮಾಡಿ ಎಲ್ಲ ವಿದ್ಯೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಅಮ್ಮನವರು ನಮಗೆ ಮಾಡ್ತಾಳೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಮತ್ತು ಇವತ್ತು ಅನೇಕ ವಿಧವಾದಂತಹ ಆವಿಷ್ಕರಣಾದಿಗಳು ಸಹ ನಡೆದಿದೆ. ಅದೆಲ್ಲವೂ ಚೆನ್ನಾಗಾಗಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.